यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये சீரொன்றுதூப்புல் திருவேங்கடமுடையான் பாரன்னச் சொன்ன பயமொழிகள் ஓரொன்றுதானே அமையாதோ தாரணியில் வாழ்வார்க்கு வானேரப் போமளவும் வாழ்வு. ಎಲ್ಲರಿಗೂ ನಮಸ್ಕಾರ. ನ್ಯಾಸ ವಿಂಶತಿ ಆಯಿತು. ನೆಕ್ಸ್ಟ್ ಈಗ ನ್ಯಾಸ ತಿಲಕ. ಈ ನ್ಯಾಸ ತಿಲಕ ಮತ್ತು ನ್ಯಾಸ ದಶಕ, ಇವಕ್ಕೆ ನ್ಯಾಸತ್ರಯಿ ಅಂತ ಮೂರು ನ್ಯಾಸಗಳ ಬಗ್ಗೆ ಹೇಳಿದ ನ್ಯಾಸತ್ರಯಿ ಅಂದ್ಬಿಟ್ಟು ಅಂತ. ನ್ಯಾಸ ವಿಂಶತಿಯನ್ನು ಹೇಳ್ಕೊಂಡಾಯ್ತು ನಾವೀಗ. ನ್ಯಾಸ ತಿಲಕ ಇದರ ವಿಶೇಷ ಏನು ಅಂತ ಹೇಳೋಣ. ಇಲ್ಲಿ ಎಲ್ಲ ಹೇಳಿದ್ದೆ, ಎಲ್ಲಕ್ಕೂ ಮೂಲವಾದದ್ದು ಶರಣಾಗತಿ ದೀಪಿಕೆ. ಅದನ್ನು ವಿಶದವಾಗಿ ನೋಡ್ಕೊಂಡ್ವಿ. ಶರಣಾಗತಿ ದೀಪಿಕೆ ಅದು ಮೂಲವಾದ್ದು, ಎಲ್ಲ ವಿಷಯವನ್ನು ಹೇಳಿದ್ದಾರೆ. ನ್ಯಾಸ ವಿಂಶತಿಯಲ್ಲಿ ಕೆಲವು ಸಂದೇಹಗಳನ್ನು ನಿವಾರಣೆ ಮಾಡೋಕ್ಕೆ ಬಂದಂತಹ ಶಾಸ್ತ್ರ ಗ್ರಂಥ ಅದನ್ನು ಸ್ತೋತ್ರ ರೂಪವಾಗಿ ಅನುಸಂಧಾನ ಮಾಡೋದ್ರಿಂದ ಅದನ್ನು ಆಯ್ತು. ಇವಾಗ ಇದರಲ್ಲಿ ನ್ಯಾಸ ತಿಲಕದಲ್ಲಿ ನ್ಯಾಸವನ್ನು ಶರಣಾಗತಿ ಬಗ್ಗೆ ಎಲ್ಲ ಹೇಳಿದ್ರು. ಶರಣಾಗತಿಯನ್ನು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಶರಣಾಗತಿ ಮಾಡೋದು ಮತ್ತು ಪ್ರಪತ್ತಿ ಉತ್ತರ ಕಾಲದಲ್ಲಿ ಯಾವ ಥರ ಇರಬೇಕು, ಹಿಂದೆ ಹೇಳಿದ್ದನ್ನು ಕೆಲವು ಒತ್ತಿ ಆ ಶಂಕೆಗಳೆಲ್ಲ ನಿವಾರಣೆ ಮಾಡಿ ಯಾಕೆ ಹೇಳ್ತಾರೆ ಅಂದರೆ, ಯಾವ ಒಂದು ಶಂಕೆಯೂ ಉಳಿಬಾರ್ದು ನಮಗೆ ಅಂದ್ಬಿಟ್ಟು ಅಂತ ಮಾಡಿದ್ದಾರೆ. ಇದರ ವಿಶೇಷ ಏನು ಅಂದರೆ, ಇದು 32 ಶ್ಲೋಕವುಳ್ಳಂತಹ ಒಂದು ಇದು ಸ್ತೋತ್ರ. 32 ಶ್ಲೋಕಗಳುಳ್ಳಂತಹ ಸ್ತೋತ್ರ. ಸ್ವಾಮಿಗೆ 32 ಅನ್ನೋದು ಬಹಳ ಅವರಿಗೆ ಇಷ್ಟವಾದ ಇದು. ಯಾಕೆಂದರೆ ಆ 32 ಅನ್ನೋದು ಉಪನಿಷತ್ತುಗಳಲ್ಲಿ ಬ್ರಹ್ಮವಿದ್ಯೆಯನ್ನು ಹೇಳಿದೆ. ಎಲ್ಲ ಬ್ರಹ್ಮವಿದ್ಯೆಯು ಮೋಕ್ಷವನ್ನೇ ಕೊಡುವಂಥದ್ದು, ಆದರೆ ಭಕ್ತಿಯೋಗ ರೂಪವಾದದ್ದು. ಅದು ಬಹಳ ಕಾಲ ಅದು ಉಪಾಸನೆ ಮಾಡಿ ಪಡೆಯುವಂಥದ್ದು, ಆದರೆ ಮೋಕ್ಷವನ್ನೇ ಕೊಡುವಂಥದ್ದು. ಅದರಿಂದ 32 ಬ್ರಹ್ಮವಿದ್ಯೆಯನ್ನು ಹೇಳುವಾಗ 32 ವಿದ್ಯೆಯಲ್ಲಿ ನ್ಯಾಸವೂ ಒಂದು ವಿದ್ಯೆ. ಈ ನ್ಯಾಸ ವಿದ್ಯೆನೂ ಅದು ಒಂದು ವಿದ್ಯೆನೇ. ಆ 32 ನ್ಯಾಸವನ್ನು ಬಿಟ್ಟರೆ ಬಾಕಿ 31 ಸಹ ಭಕ್ತಿ ರೂಪವಾಗಿ ಉಳ್ಳದ್ದು. ಈ ನ್ಯಾಸ ಇದು ಮಾತ್ರ, ಪ್ರಪತ್ತಿ ಮಾತ್ರ ಸ್ವತಂತ್ರವಾದಂತಹ ಒಂದು ಅನುಸಂಧಾನ ಅದು. ಈಗ ಎಲ್ಲವನ್ನು ಹೇಳಿ ಈಗ ಇದರಲ್ಲಿ ಕ್ರಮವನ್ನು ಹೇಳಿ ಯಾವ ಥರ ಇರಬೇಕು ಅಂತ ಮಾಡಿ ತಾವು ಮೊದಲು ನೋಡಿದ್ವಿ. ಇದರಲ್ಲಿ ಶರಣಾಗತಿ ದೀಪಿಕೆಯಲ್ಲಿ ದೀಪಪ್ರಕಾಶನ ಬಳಿ ಶರಣಾಗತಿ ಮಾಡೋ ಥರ ಎಲ್ಲ ಹೇಳಿದ್ರು. ಮತ್ತು ನ್ಯಾಸ ವಿಂಶತಿ ಮತ್ತು ನ್ಯಾಸ ದಶದಲ್ಲಿ ವರದನ್ನೇ ಮುಂದೆ ಕಾಂಚಿಯ ವರದನ್ನೇ ಇಟ್ಕೊಂಡು, ಕಾಂಚಿಯ ವರದರಲ್ಲೇ ಅವರು ಮಾಡಿದ್ದು ಶರಣಾಗತಿ. ಈ ನ್ಯಾಸ ತಿಲಕದಲ್ಲಿ ಶ್ರೀರಂಗನಾಥನ್ನ ಇಟ್ಕೊಂಡು ಮಾಡ್ತಾರೆ. ಯಾಕೆಂದರೆ ನಮಗೆಲ್ಲ ಪೆರಿಯ ಪೆರುಮಾಳ್ ಅಂದ್ಬಿಟ್ಟು ರಂಗನಾಥನೇ, ಶ್ರೀ ವೈಷ್ಣವರಿಗೆಲ್ಲ ಪೆರಿಯ ಪೆರುಮಾಳ್ ಅಂತ ರಂಗನಾಥನೇ. ಈ ಶ್ಲೋಕದಲ್ಲಿ ಹೇಳುವಾಗ ಪೂರ್ಣವಾಗಿ ನಾವು ಶರಣಾಗತಿ ಎಲ್ಲಿ ಮಾಡಿದ್ರೂ ಭಗವಂತನ ಅರ್ಚಾರೂಪಿಯಾದ ರಂಗನಾಥನೇ ಮುಖ್ಯವಾದದ್ದು ಮನಸ್ಸಲ್ಲಿರಬೇಕು ಅನ್ನೋ ಅರ್ಥದಲ್ಲಿ ಈ ಸ್ತೋತ್ರವನ್ನು ಮಾಡಿದ್ದಾರೆ. ಇದರಲ್ಲಿ ತಾವು ಶರಣಾಗತಿ ಮಾಡೋ ಥರ ಒಂದು ಅಭಿನಯ ನಮಗೆ ಹೇಳೋದಕ್ಕೆ ಇದರಲ್ಲಿ ತೋರಿಸ್ಕೊಡ್ತಾರೆ, ಇದರಲ್ಲಿ ಯಾವ ಥರ ಅಂದ್ಬಿಟ್ಟು ಅಂತ. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಮೊದಲು ಹೆಸರನ್ನು ಯಾಕೆ ಈ ತಿಲಕ ಅಂತ ಹೆಸರಿಟ್ಟು ಅಂದ್ಬಿಟ್ಟು ಅಂತ, ಇದಕ್ಕೆ ಅನೇಕ ವ್ಯಾಖ್ಯಾನಗಳಲ್ಲಿ ಬಹಳ ವಿಶೇಷವಾಗಿ ಎಲ್ಲ ಹೇಳಿದ್ದಾರೆ. ನ್ಯಾಸ ತಿಲಕ ಅಂತ ಸ್ವಾಮಿನೇ ಇಟ್ಟಂಥ ಹೆಸರು, ತಿಲಕ ಅಂದ್ಬಿಟ್ಟು ಅಂತ ಯಾತಕ್ಕೆ ಇಟ್ಟು ಅಂದ್ಬಿಟ್ಟು ಅಂತ. ಅದನ್ನು ಹೇಳೋದಕ್ಕೆ ಮುಂಚೆ ಹೇಳೋಣ. ಇದನ್ನು ಈ 32 ಶ್ಲೋಕವನ್ನು ಒಟ್ಟು 8 ಛಂದಸ್ಸಲ್ಲಿ ಮಾಡಿದ್ದಾರೆ. ಅನುಷ್ಠುಪ್ ಛಂದಸ್ಸು, ಶಿಖರಣಿ ಛಂದಸ್ಸು, ವಸಂತ ತಿಲಕ, ಶಾರ್ದೂಲ ವಿಕ್ರೀಡಿತ, ನತ್ಕುಟಕ, ಆಮೇಲೆ ಮಂದಾಕ್ರಾಂತ, ಸ್ರಗ್ಧರ ಮತ್ತು ಮಾಲಿನಿ, ಇಷ್ಟು ಇದಲ್ಲಿ ಮಾಡ್ತಾರೆ. ಇದು ಯಾತಕ್ಕೆ ಈ ಥರ ಮಾಡ್ತಾರೆ ಅಂದರೆ, ಅಂದರೆ ನಾವು ಆ ಛಂದಸ್ಸನ್ನು ಅನುಭವಿಸೋರಿಗೆ ಬಹಳ ತುಂಬ ಸುಂದರವಾಗಿರುತ್ತೆ. ನಮಗೆ ಛಂದಸ್ಸಿನ ಜ್ಞಾನಗಳು ಅಷ್ಟಿಲ್ಲದೆ ಇರೋದನ್ನ ನಾವು ಅಷ್ಟು ಅನುಭವಿಸೋಕ್ಕಾಗೋದಿಲ್ಲ. ಕೆಲವು ಶಾರ್ದೂಲ ವಿಕ್ರೀಡಿತ ಅಂದರೆ ಆ ಹುಲಿಯ ಒಂದು ನಡೆ ಬರೋ ಥರ, ಯಾವ ಥರ ಹೆಜ್ಜೆ ಹಿಡ್ಕೊಂಡ್ಬರುತ್ತೋ ಆ ಥರ. ಅದು ಒಂದೊಂದು ಶಿಖರಣಿಯಿಂದ ಅಂದರೆ ನವಿಲಿನ ಇದರಲ್ಲಿ ಒಂದೊಂದಕ್ಕೂ ಆ ಥರ ಇದೆ. ಅದನ್ನು ಛಂದಸ್ಸನ್ನು ಅನುಭವಿಸೋರಿಗೆ ಆ ಶ್ಲೋಕ ಇನ್ನೂ ಚೆನ್ನಾಗಿ ಅನುಭವಿಸ್ಬೋದು. ನಾವು ಆ ಛಂದಸ್ಸನ್ನು ತಿಳ್ಕೊಂಡು ಅರ್ಥವನ್ನು ಮಾತ್ರ ತಿಳ್ಕೊಳ್ತೀವಿ. ಛಂದಶಾಸ್ತ್ರವನ್ನು ಓದ್ದವರಿಗೆ ಅದು ಬಹಳ ವಿಶೇಷವಾಗಿ ಯಾತಕ್ಕೆ ಆ ಶ್ಲೋಕವನ್ನು ಈ ಛಂದಸ್ಸಲ್ಲಿ ಮಾಡಿದ್ರು ಅಂದ್ಬಿಟ್ಟು ಅಂತ ತುಂಬ ಅದು ಬಹಳ ಸ್ವಾಮಿ ಸರ್ವತಂತ್ರ ಸ್ವತಂತ್ರ ಎಲ್ಲ ವಿಷಯವೂ ತಿಳಿದ್ರಿಂದ ಅವರು ಮಾಡ್ತಾರೆ.
ನಮಗೆ ಅಷ್ಟು ಉನ್ನತವಾಗಿ ಹೋಗಿ ಅನುಭವಿಸಲು ನಮಗೆ ಸಾಧ್ಯವಿಲ್ಲ ಅದೆಲ್ಲವೇ. ಆದರೂ ಯಾವ ಛಂದಸ್ಸಲ್ಲಿದೆ ಅಂತ ತಿಳ್ಕೊಳ್ಳೋಣ. ಆ ಛಂದಸ್ಸನ್ನ ಒಂದೊಂದು ಅಕ್ಷರಗಳೆಲ್ಲ ಒಂದೊಂದು ನಮ್ಮ ಎಷ್ಟು ಅಕ್ಷರಗಳಿದೆ ಅಂತ ಇಟ್ಕೊಂಡು ಒಂದೊಂದು ಪಾದಕ್ಕೆ ಎಷ್ಟು ಅಕ್ಷರ ಇಟ್ಕೊಂಡು ಛಂದಸ್ಸನ್ನ ನಿರ್ಣಯ ಮಾಡ್ತಾರೆ. ಅದನ್ನು ಛಂದಶಾಸ್ತ್ರನೇ ಪಿಂಗಳರ ಛಂದಶಾಸ್ತ್ರ ಬಹಳ ವಿದ್ಯವಾದು. ಈ 32 ಯಾಕೆ ಅಂದರೆ ಅದು ಹೇಳ್ದಂಗೆ 32 ಬ್ರಹ್ಮವಿದ್ಯೆಯನ್ನು ತೋರಿಸುವಂಥದ್ದು. ರಹಸ್ಯ ತ್ರಯಸಾರವನ್ನು ಸ್ವಾಮಿ 32 ಇದನ್ನೇ ಮಾಡ್ತಾರೆ. ಇದ್ರಲ್ಲಿ ಮಾಡಬೇಕಾದ್ರೂ ಆ 32 ಅಧಿಕಾರಗಳಿಗೆ ಆ 32 ಮಾತ್ರ ಅವ್ರು ಅಂದಾದಿಯ ಹೇಳಿ 32 ಅಂದ್ಬಿಟ್ಟು ಮುಗಿಸ್ತಾರೆ. ಆ 32 ಅಂತ ಹೇಳ್ತಾರೆ. ಅದು ಅನೇಕ ಶ್ಲೋಕಗಳಿದ್ದರೂ ಪಾಶಗಳಿದ್ದರೂ ಆ 32 ಅಂದಾದಿಯಾಗಿ ಮಾಡಿದ್ದಾರೆ. ಅದು ಅದೇ ಅವರ ಅಧಿಕಾರ 32 ಅಧಿಕಾರ ಬಹಳ ವಿಶೇಷವಾದದ್ದು. 32 ಅನ್ನೋ ಸಂಖ್ಯೆ ಬಹಳ ವಿಶೇಷವಾದದ್ದು. ಸಂಖ್ಯಾಶಾಸ್ತ್ರದ ಕೆಲವು ಸಂಖ್ಯೆಗಳಿಗೆ ಬಹಳ ವಿಶೇಷವಾದ ಮಹತ್ತಿದೆ. ಆ ಥರ 32ಕ್ಕೆ ಬಹಳ ವಿಶೇಷವಾದಿದೆ. ಹಾಗಾಗಿ ಆ ಬ್ರಹ್ಮವಿದ್ಯೆಯನ್ನು 32 ಮಾಡಿದ್ರು. ಅದನ್ನು ಇಟ್ಕೊಂಡೆ ಸ್ವಾಮಿನೂ ಈ 32 ಶ್ಲೋಕ ಇರುವಂತಹ ಇದನ್ನು ಮಾಡಿದ್ದಾರೆ. ಇದರಲ್ಲಿ ನ್ಯಾಸ ತಿಲಕ ಹೆಸರನ್ನು ಯಾಕಿಟ್ರು ಅಂತ ಮೊದಲು ತಿಳ್ಕೊಂಡ ಅಂದರೆ ಇದಕ್ಕೆ ಅನೇಕ ವ್ಯಾಖ್ಯಾನಗಳಿದೆ. ಅದಕ್ಕೆ ಮುಖ್ಯವಾದ ವ್ಯಾಖ್ಯಾನ ಅಂದರೆ ಕುಮಾರ ವರದಾಚಾರ್ಯರು ಸ್ವಂತ ಅವರ ಮಗನಾದ ಕುಮಾರ ವರದಾಚಾರ್ಯರು ಮಾಡಿರುವಂಥ ವ್ಯಾಖ್ಯಾನ. ಅವರ ಅವರ ಆರಂಭ ಶ್ಲೋಕವನ್ನು ಓದುವಾಗ ನೋಡಿದ್ರೆ ಪ್ರಾಯಶಃ ಇದು ವೇದಾಂತ ದೇಶಿಕರ ಇದಾದ್ಮೇಲೆ ಪರಮಪದಂ ಆದಮೇಲೆ ರಚಿಸಿದ್ದಾರೆ ಅಂತ ತೋರಿಸುತ್ತೆ. ಯಾಕೆಂದರೆ ಒಂದೇ ಒಂದು ಶ್ಲೋಕ ಅದರಲ್ಲಿ ಅಧುನಾಪಿ ಅಂತ ಒಂದು ಪದವನ್ನು ಹಾಕಿದ್ದಾರೆ ಅವರು. ಆವಾಗ ಅಧುನಾಪಿ ಅಂತ ಒಂದು ಪದವನ್ನು ಹಾಕಿರೋದ್ರಿಂದ ಇವತ್ತಿಗೂ ಸಹ ಅದು ಹೇಳ್ತಾರೆ. ಅದಕ್ಕೆ ಎಂದ್ರ ಹೇಳ್ತಾರೆ ನೋಡಿ, ಶ್ರೀಮಾನ್ ವೇದಶಿರೋ ಗುರುರ್ಭಗವತಃ ಶ್ರೀ ವೆಂಕಟಾದ್ರೀಶಿತು ಘಂಟಾತ್ಮಾನ ಪರಂ ತದಾತನ ಜನಾನ್ ಆನಂದಯನ್ ಆತ್ಮನ ಅದ್ಯಾಪಿ ಸ್ವಯಂ ಪದಾಂಬುಜೈಃ ರಸಿಕಾನಾನಂದನ್ಯೈಭವಂ ಪಂಥಾನಂ ಪರಿಪಾತಿ ಭೂರಿ ಕೃಪಯ ಪರ್ಯಾಯ ಸಲ್ಲಾಪಥ ಅಂತ. ಅದಕ್ಕೆ ಅದ್ಯಾಪಿ ಅಂದರೆ ಇವತ್ತಿಗೂ ಸಹ ಅಂತ ಅವ್ರು ಹೇಳಬೇಕಾದ್ರೆ ಪ್ರಾಯಶಃ ಅವರು ಕಾಲಾನಂತರ ಇದು ಬರೆದಿದ್ದಾರೆ. ಅದಕ್ಕೆ ಅದ್ಯಾಪಿ ಅವ್ರು ಇರೋವರೆಗೂ ಎಲ್ಲರಿಗೂ ಆನಂದವನ್ನು ಕೊಡ್ತಾ ಇತ್ತು. ಅವ್ರಿಗೆ ಆನಂದವನ್ನು ಎಲ್ಲರೂ ಕೊಟ್ಟಿದ್ದ ಇವತ್ತಿಗೂ ಸಹ ಪ್ರಪನ್ನರಿಗೆ ಅತ್ಯಂತ ಆನಂದವನ್ನು ಕೊಡುವಂತಹ ಇದು ಅಂತ ಅದ್ಯಾಪಿ ಅಂತ ಪದವನ್ನು ಹಾಕಿರೋದ್ರಿಂದ ಪ್ರಾಯಶಃ ಅನಿಸುತ್ತೆ. ಇದು ಯಾರು ವ್ಯಾಖ್ಯಾನಕಾರರು ಅದನ್ನು ತೆಗೆದಿಲ್ಲ ಅದನ್ನು ಪ್ರಾಯಶಃ. ಬಟ್ ಅದ್ಯಾಪಿ ಅಂತ ಹಾಕಿರೋದ್ರಿಂದ ಒಬ್ಬರೇ ತೆಗೆದಿದ್ದಾರೆ ಅಷ್ಟೇ. ಅದನ್ನು ಅದ್ಯಾಪಿ ಅಂತ ಹಾಕಿರೋದ್ರಿಂದ ಇವತ್ತಿನವರೆಗೂ ಅಂದರೆ ಆಮೇಲೆ ಆಗಿರಬೇಕು ಅಂದ್ಬಿಟ್ಟು ಅಂತ ಅದು ತೋರಿಸುತ್ತೆ. ಅದರಲ್ಲಿ ವಿಶೇಷವಾಗಿ ವ್ಯಾಖ್ಯಾನ ಬರೆದಿದ್ದೇನೆ ಅಂದ್ಬಿಟ್ಟು ತಂದೆ ಬಳಿಯ ಕಾಲಕ್ಷೇಪವನ್ನು ಮಾಡುತ್ತಿದ್ದವರು. ಹಾಗಾಗಿ ಅವರು ಬರೆದಿರುವಾಗ ಆ ಗೂಢಾರ್ಥಗಳು ಸ್ವಾಮಿ ದೇಶಿಕನ ಮನಸ್ಸಲ್ಲಿರೋ ಗೂಢಾರ್ಥಗಳನ್ನು ತಿಳಿಸಿದ್ದಾರೆ. ಅವ್ರದ್ದೇ ಬಹಳ ವ್ಯಾಖ್ಯಾನ. ಅದಾದಮೇಲೆ ಇನ್ನೂ 2-3 ತಮಿಳಲ್ಲಿ 1-2 ವ್ಯಾಖ್ಯಾನಗಳಿದೆ, ಸಂಸ್ಕೃತದಲ್ಲಿ 1-2 ವ್ಯಾಖ್ಯಾನಗಳಿದೆ. ಸೊ ಎಲ್ಲ ವ್ಯಾಖ್ಯಾನಗಳು ಓದೋದು ಬಹಳ ಕಷ್ಟ. ಮುಖ್ಯವಾದ ಅಂಶಗಳನ್ನು ಮಾತ್ರ ತಗೊಂಡು ವ್ಯಾಖ್ಯಾನ ಮಾಡೋಣ. ಇದರಲ್ಲಿ ಈ 32 ಶ್ಲೋಕ ಮಾಡಿರೋದ್ರಿಂದ ಈ 32 ಶ್ಲೋಕದಲ್ಲಿ ಏನೇನು ಹೇಳಿದ್ದಾರೆ ಅಂತ ಮೊದಲು ನಾವೊಂದು ಸಿಂಹಾವಲೋಕನ ಅಂತಾರಲ್ಲ, ಒಂದು ಸಿಂಹಾವಲೋಕವನ್ನು ಮಾಡಿ ಈ 32 ಶ್ಲೋಕದಲ್ಲಿ ಏನೇನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಬಂದದ್ದು ಮೊದಲನೇ ಶ್ಲೋಕದಲ್ಲಿ ಯಾವಾಗಲೂ ಎಲ್ಲ ಇದಕ್ಕೆ ಥರ ಗುರು ನಮನ ಅವರಿಗೆ. ಆಮೇಲೆ ಇದಕ್ಕೆ ಹೇಳಿದೆ ನಿಮಗೆ ನ್ಯಾಸ ತಿಲಕ ಹೆಸರು ಯಾಕೆ ಇಟ್ಟು ಅಂದ್ಬಿಟ್ಟು ಅಂತ. ತಿಲಕ ಅನ್ನೋದು 2 ಅರ್ಥದಲ್ಲಿ ಬರುತ್ತೆ. ಸಾಧಾರಣವಾಗಿ ನಮಗೆ ತಿಲಕ ಅಂದರೆ ನೆತ್ತಿ ಇಡುವ ಬೊಟ್ಟು. ಸ್ತ್ರೀಯರೆಲ್ಲ ಬೊಟ್ಟಿಟ್ಕೋತಾರಲ್ಲ ಸ್ತ್ರೀಯರು. ಇವಾಗೆಲ್ಲವೇ ತಿಲಕವನ್ನು ಅವರು ಡಿಕ್ಷನರಿಲೇ ಕಂಡುಹಿಡಿಯಬೇಕು. ತಿಲಕ ಅಂದರೆ ಯಾರಿಗೂ ಗೊತ್ತೇ ಇಲ್ಲ. ಈಗ ನಮ್ಮ ಇರುವ ಇದರಲ್ಲೇ ಪೀಳಿಗೆಗೆ ಎಷ್ಟೋ ಜನ ಇಟ್ಕೊಳ್ಳೋದಿಲ್ಲ. ಇನ್ನು ಮುಂದಿನ ಪೀಳಿಗೆ ಕೇಳೋದೇ ಬೇಡ ಅದನ್ನು. ತಿಲಕ ಅಂದರೆ ಡಿಕ್ಷನರಿ ಹುಡುಕ್ಬೇಕು ಅವ್ರಿಗೆ. ಅಂದರೆ ಒಬ್ಬ ಸ್ತ್ರೀಗೆ ಅತ್ಯಂತ ಲಕ್ಷಣವಾದದ್ದು ಸೌಂದರ್ಯವನ್ನು ಕೊಡುವಂತಹ ಒಂದು ಸಾಧನ, ಅದು ಚಿಹ್ನೆ. ತಿಲಕವನ್ನಿಟ್ರೇ ಅವ್ರಿಗೊಂದು ಲಕ್ಷಣ, ಒಂದು ಮುಖದ ಲಕ್ಷಣ ಬರುತ್ತೆ. ತಿಲಕ ಇಡದೆ ಇದ್ದ ಅಂದರೆ ಹಾಳು ನೆತ್ತಿ ಇದ್ದ ಅಂದರೆ ಅದೇನು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಆದರೆ ಈಗ ಎಲ್ಲರಿಗೂ ಅಲ್ಲಿ ಕಾನ್ವೆಂಟು ಅದು ಇಲ್ಲಿ ಓದಿ ಎಲ್ಲರೂ ಅದನ್ನೇ ಅವರು ಇಲ್ಲ, ಅವ್ರು ಬಿಡಿ, ಅವ್ರಿಗಂತೂ ಇಲ್ಲ, ನಮ್ಮವರು ಸಹ ಅದನ್ನೇ ಅನುಕರಿಸ್ತಾರೆ. ಯಾವ ಟಿ ವಿಯಲ್ಲಿ ನೋಡಿ ಯಾರು ಹಣೆಗೆ ಯಾರಾದರೂ ಇಟ್ಕೊಂಡ್ರೆ ಅವರು ಗೋಲ್ಡ್ ಟೈಮರ್ ಅಂತಾರೆ ಹೇಳಬೇಕು. ಆ ಥರ ಆಗ್ಬಿಟ್ಟಿದೆ ಇವಾಗ. ಇಲ್ಲಿ ತಿಲಕ ಅಂದರೆ ಇದು ನ್ಯಾಸ
ತಿಲಕ ಅಂತ ನ್ಯಾಸ ಮೂರ್ನಾಲ್ಕು ಅರ್ಥದಲ್ಲಿ ಹೇಳ್ಬೋದು. ನ್ಯಾಸ ಅನ್ನೋ ಒಂದು ತಿಲಕ. ನ್ಯಾಸ ಅಂದರೆ ಇದು ನಾವು ಭಗವಂತನಿಗೆ ಮಾಡುವಂಥ ಸಮರ್ಪಣೆ. ಪ್ರಪತ್ತಿ ಅನ್ನುವ ತಿಲಕ ಅಂದರೆ ಅಂತ ಒಂದು ಅರ್ಥ ಬರುತ್ತೆ. ಇನ್ನೊಂದೇನು ಅಂದರೆ ಸ್ತ್ರೀ ಪ್ರಾಯಂ ಇತರತ್ ಸರ್ವೇ ಅನ್ನೋ ಥರ ಭಗವಂತನೊಬ್ಬನೇ ಪುರುಷ, ನಾವೆಲ್ಲ ಸ್ತ್ರೀ ಪರ ಆದ್ರಿಂದ ಭಗವಂತನಿಗೆ ನಮ್ಮನ್ನು ನೋಡಿದ್ರೆ, ಸ್ತ್ರೀಯರನ್ನು ನೋಡಿದ್ರೆ ನಮಗೆ ಯಾವ ತಿಲಕ ನಾವು ಹಚ್ಕೋಬೇಕು ಅಂದರೆ ಪ್ರಪತ್ತಿ ಅನ್ನುವ ತಿಲಕವನ್ನು ನಮ್ಮ ನೋಡಿದ ತಕ್ಷಣ ಇವನ ಪ್ರಪತ್ತಿ ಅನ್ನೋ ತಿಲಕ ಇದ್ದರೆ ಸಂತೋಷ ಆಗುತ್ತೆ ಭಗವಂತನಿಗೆ. ಈ ತಿಲಕ ಸುವರ್ಣಮಯವಾದ ತಿಲಕವಂತ ಇದು. ಆ ತಿಲಕ ನಮ್ಮಲ್ಲಿ ನ್ಯಾಸ ಅನ್ನೋ ತಿಲಕ ಇದ್ದರೆ ನಮ್ಮ ಹಣೆಯಲ್ಲಿ ಭಗವಂತ ಸಂತೋಷ ಪಡ್ತಾನಂತೆ. ಅವನ ನಿಗ್ರಹ ಎಲ್ಲ ಹೋಗಿ ಅನುಗ್ರಹ ದೃಷ್ಟಿ ಬೀಳುತ್ತೆ ಅಂದ್ಬಿಟ್ಟು ಅಂತ ಅದರಿಂದ ಇದು ನ್ಯಾಸ ತಿಲಕ ಅಂತ ಇಟ್ರು ಅಂತ ಒಂದು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಇನ್ನು ಕೆಲವರು ನ್ಯಾಸ ಅನ್ನೋದೇ ತಿಲಕ ಅಂದ್ಬಿಟ್ಟು ಒಂದು ಪ್ರಪತ್ತಿ ಅನ್ನೋದೇ ತಿಲಕ ಇದ್ದಾಗೆ ಹೇಗೆ ಒಬ್ಬ ಸ್ತ್ರೀಗೆ ಒಂದು ಸೌಂದರ್ಯವನ್ನು ಕೊಡುತ್ತೋ ಹಾಗೆ ಪ್ರಪನ್ನರಿಗೆ ನ್ಯಾಸ ಅನ್ನೋದು ತಿಲಕದ ಹಾಗೆ ಇರುತ್ತೆ. ಅದರಿಂದ ಪ್ರಪನ್ನರಿಗೆ ಈ ನ್ಯಾಸ ಅನ್ನೋದೇ ಪ್ರಪತ್ತಿ ಅನ್ನೋದೇ ತಿಲಕ ಇದ್ದ ಹಾಗೆ ಅಂತಾನು ಒಂದು ವ್ಯಾಖ್ಯಾನ ಅದರಿಂದ ಇಟ್ಟು ಅಂತ. ಇದಕ್ಕೆ ಸ್ವಾಮಿನೇ ಇಟ್ಟಂತ ಹೆಸರು. ಕೆಲವಕ್ಕೆಲ್ಲ ಹೇಗಿರೋ ಸ್ತೋತ್ರ ಎಲ್ಲ ಆಮೇಲೆ ಹೆಸರು ಇಟ್ಟಿರೋದವರ ನೇರವಾಗಿ ಸ್ವಾಮಿನೇ ಈ ನ್ಯಾಸ ವಿಂಶತಿವಕ್ಕೆಲ್ಲ ಶರಣಾಗತಿ ದೀಪಿಕೆ ಸ್ವಾಮಿನೇ ನೇರವಾಗಿ ತಾವೇ ಇಟ್ಟಂತ ಹೆಸರು ಇದು. ಹಾಗಾಗಿ ಈ ನ್ಯಾಸ ತಿಲಕಮ್ಮ ಇಡುವಾಗ ಇನ್ನು ಅನೇಕ ಕಾರಣಗಳನ್ನು ಕೊಡ್ತಾರೆ. ಈ ತಿಲಕ ಅನ್ನೋದಕ್ಕೆ ಯಾಕಿಟ್ರು ಅಂದ್ಬಿಟ್ಟು ಅಂತ. ಅದೇ ಅನೇಕ ಹರ್ಷ ಕವಿ ಅವನ ಒಂದು ನಿಷಾದ ಚರಿತ್ರೆ ಅಂತ ಬರೀತಾನೆ. ಅದರಲ್ಲಿ ಬರೆಯುವಾಗ ಅವನು ಹೇಳಿದಾನೆ, ಅವನು ಈ 32 ತಗೊಂಡು ಇದನ್ನ ಈ ದಂತ ಅಂತ ಹೇಳಿದಾನೆ. 32 ಹಲ್ಲು ಇದೆಯಲ್ಲ ಆ ಥರ ಅವನು 32 ಅಧ್ಯಾಯ ಇಟ್ಕೊಂಡು ಸರಸ್ವತಿಯ ಹಲ್ಲುಗಳಿದ್ದ ಹಾಗೆ ಇದು, ಅದರಿಂದ ಅಂದ್ಬಿಟ್ಟು ಸರಸ್ವತಿಗೆ ಸಂತೋಷ ಪಡ ಸಮರ್ಪಣೆ ಮಾಡ್ತಾನೆ ಅಂತಾನೆ. ಅದೇ ಥರ ಈ 32 ಅಧಿಕಾರಗಳಿಂದ ರಹಸ್ಯತ್ರಸಾರ ಹೇಳಿದಂಥ ಈ 32 ಶ್ಲೋಕಗಳಿಂದ ಹೇಳಿದ್ದಂಥ ಇದು ದಂತರೂಪ ಇರುವ ತಿಲಕ ಅಂದ್ಬಿಟ್ಟು ಅಂತ ಒಂದು ವ್ಯಾಖ್ಯಾನ ತಗೊಂಡಿದ್ದಾರೆ. ಒಟ್ಲಿ ಮುಖ್ಯವಾಗಿ ಏನು ಅಂದರೆ ಈ ತಿಲಕ ಅನ್ನೋದು ಬಹಳ ಮುಖ್ಯವಾದದ್ದು. ಒಂದು ಸ್ತ್ರೀಯರಿಗೆ ಹೇಗೆ ಲಕ್ಷಣವನ್ನು ಕೊಡುತ್ತೋ ಹಾಗೆ ಎಲ್ಲ ಪ್ರಪನ್ನರು ಸ್ತ್ರೀ ರೂಪರಾದ್ರಿಂದ ಈ ನ್ಯಾಸ ಅನ್ನೋದು ಅತ್ಯಂತವಾಗಿ ಶೋಭೆಯನ್ನು ಕೊಡುತ್ತೆ ಅವ್ರಿಗೆ. ಹಾಗಾಗಿ ನ್ಯಾಸ ತಿಲಕ ಅಂತ ಹೆಸರಿಟ್ರು ಅಂತ ಬರುತ್ತೆ ಅದರಲ್ಲಿ. ಆಮೇಲೆ ಈ 32 ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕಗಳ ಏನು ಹೇಳಿದ ಸಾಂಕ್ಷೇಪವಾಗಿ ಬಿಟ್ಟೋಣ ಅಂದರೆ, ಮೊದಲನೇ ಶ್ಲೋಕ ಗುರು ವಂದನೆ. ಮೊದಲು ಯಾವಾಗಲೂ ಸ್ವಾಮಿ ಯಾವ ಸ್ತೋತ್ರ ತಗೊಂಡ್ರು ಆಚಾರ್ಯ ನಮಸ್ಕಾರ ಮಾಡಿದ್ರೆ ಮುಂದೆ ಹೋಗೋದಿಲ್ಲ. ಮೊದಲ ಇದರಲ್ಲಿ ಗುರುಭ್ಯಃ ತದ್ಗುರುಭ್ಯಶ್ಚ ಶುರು ಆಗುತ್ತೆ. ಅದರಿಂದ ಇದು ಭಗವಂತನ ನಮ್ಮ ಆಚಾರ್ಯರಿಂದ ಶುರು ಮಾಡಿ ಆ ಭಗವತ್ತಃ ಅಂತ ಭಗವಂತನವರೆಗೆ ನಮನವನ್ನು ಮಾಡೋದು. ಅದು ಮೊದಲನೇ ಶ್ಲೋಕದಲ್ಲಿ ಮಾಡುತ್ತೆ. ಆ ಎರಡನೇ ಶ್ಲೋಕದಲ್ಲಿ ಬಹಳ ಅದ್ಭುತವಾಗಿ ರಂಗನಾಥನ ಕೈಯಲ್ಲಿರುವ ಮುದ್ರೆ ನೋಡಿ ಹೇಳ್ತಾರೆ. ಅದಕ್ಕೆ ಪ್ರಾಯ ಅಂದರೆ ಊಹೆ ಮಾಡಿ ಹೇಳೋ ಥರ, ಉತ್ಪ್ರೇಕ್ಷೆ ಮಾಡಿ ಹೇಳೋ ಥರ ಹೇಳ್ತಾರೆ. ಅದಕ್ಕೆ ರಂಗನಾಥನ ಕೈ ಏನು ಅಂತಂದರೆ ಅಭಯ ಮುದ್ರೆ 2 ಅರ್ಥವನ್ನು ಕೊಡುತ್ತೆ. ಒಂದು ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಭಯವನ್ನು ಕೊಡುತ್ತೆ. ಎರಡನೇದು ಸಾಕು ಅನ್ನೋ ಥರ, ಒಂದು ಸಲ ಮಾಡಿದ್ರೆ ಸಾಕು ನೀನು, ಇನ್ನೊಂದು ಸಲ ಶರಣಾಗತಿ ಮಾಡಬೇಡ ಅನ್ನೋದು ತೋರಿಸುತ್ತೆ ಅಂತ. ಎರಡನೇ ಇದರಲ್ಲಿ ಶರಣಾಗತಿ ಒಂದೇ ಸಲ ಮಾಡಿದ್ರೆ ಸಾಕು ಅಂತ ಪ್ರಾಯಶಃ ಭಗವಂತ ಮತ್ತೆ ಅಭಯವನ್ನು ಕೊಡ್ತೀನಿ ಅನ್ನೋ ಥರ ಅವನ ಕೈ ಇಟ್ಕೊಂಡಿದ್ದಾನೆ ಅಂತ ಅದ್ಭುತವಾಗಿ ಅದನ್ನ ಅನುಸಂಧಾನ ಮಾಡ್ತಾರೆ. 3ನೇ ಶ್ಲೋಕದಲ್ಲಿ ಮಾಡಬೇಕಾದ ಅಂದರೆ ಹೇಳಿದ್ನಲ್ಲ ಕ್ರಮವನ್ನು ಹೇಳ್ತಾರೆ ಅಂತ. ಅಲ್ಲಿ ಶರಣಾಗತಿ ಮಾಡಬೇಕು ಅಂತ ಹೇಳಿದ್ರು. ಯಾವ ಥರ ಮಾಡಬೇಕು ಅನ್ನೋಕ್ಕೆ ನಮಗೆ ಭಾಷ್ಯಕಾರರು ತೋರಿಸ್ಕೊಟ್ಟಂತ ಮೊದಲು ತಾಯಿಯಲ್ಲಿ ಪುರುಷಕಾರ ಪ್ರಪತ್ತಿಯನ್ನು ಮಾಡಬೇಕು. ನಾವು ಯಾವ ಪ್ರಪತ್ತಿ ಮಾಡೋದು ನೇರವಾಗಿ ಭಗವಂತನ ಮಾಡೋದಿಲ್ಲ, ತಾಯಿಯ ಮೂಲಕನೇ ಹೋಗೋದು. ಮೊದಲು ರಾಮಾನುಜಾಚಾರ್ಯರು ಸಹ ಭಾಷ್ಯಕಾರರು ಮೊದಲು ತಾಯಿಯಲ್ಲಿ ಪ್ರಪತ್ತಿ ಮಾಡಿ ಅನುಮತಿ ಪಡ್ಕೊಳ್ತಾರೆ. ಅವ್ರು ಹೇಳ್ತಾರೆ ಅದಕ್ಕೆ ಅಸ್ತುತೆ ತಯ ಇವ ಸರ್ವಂ ಸಂಪತ್ಸತೆ ಅಂತ ತಾಯಿ ಕೊಡ್ತಾರೆ. ಅಸ್ತುತೆ, ನಾ ಭಗವಂತನಲ್ಲಿ ಶರಣಾಗತಿ ಮಾಡ್ತೀನಿ, ನಿನ್ನ ಅನುಗ್ರಹ ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಅಸ್ತುತೆ ಹಾಗೆ ಆಗಲಿ, ನಿನಗೆಲ್ಲೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ತಾಯಿಯ ಅನುಜ್ಞಾನ ಪಡೆದು ಭಗವಂತನ ಶರಣಾಗತಿ ಮಾಡ್ತಾರೆ. ಅದನ್ನು ತೊಗೊಳ್ತಾರೆ. 3ನೇದರಲ್ಲಿ ಭಗವಂತನ ಶರಣಾಗತಿ ಮಾಡೋ ಬದಲು
ಮಹಾತಾಯಿಯಾದ ಶ್ರೀಲಕ್ಷ್ಮಿಯಲ್ಲಿ ಪುರುಷಕಾರ ಪ್ರಪತ್ತಿಯನ್ನು ಮಾಡಬೇಕು ಅಂತ 3ನೇ ಶ್ಲೋಕದಲ್ಲಿ ತೋರಿಸ್ಕೊಡ್ತಾರೆ. ಕಡೆಗೆ 4ನೇ ಶ್ಲೋಕದಲ್ಲಿ ತಾಯಿ ಬರೀ ಕಾರಳು ಮಾತ್ರ ಅಲ್ಲ, ಉಪಾಯಕಾರಳು ಹೌದು ಅಂದ್ಬಿಟ್ಟು ಇದರಲ್ಲಿ ಸ್ವಲ್ಪ ಬೇರೆ ಇದರಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವು ಪುರುಷಕಾರ ಮಾತ್ರ ಅಂತ ನಮ್ಮಲ್ಲಿ ಕೆಲವು ಒಂದು ಪಂಗಡದ ಒಂದು ಇದಿದೆ. ಅಲ್ಲಿ ಪುರುಷಕಾರ ಮಾತ್ರ ಅಲ್ಲ, ತಾಯಿಗೆ ವಿಭುತ್ವವನ್ನು ಹೇಳುವಂಥವು. ತಾಯಿಗೆ ವಿಭುತ್ವ ಉಂಟು ಭಗವಂತ. ಅದು ಶಾಸ್ತ್ರದಲ್ಲಿ ವೇದಗಳಲ್ಲೆಲ್ಲ ಕಣ್ಣೆದುರಿಗೆ ಗೊತ್ತಾಗುತ್ತೆ. ಅದು ತಾಯಿಗೆ ಅಹೋ ರಾತ್ರೆ ಪಾರ್ಶ್ವೆ ಅಂತ ಹೇಳ್ಬೇಕಾದ್ರೆ, ರಾತ್ರಿ ಅಂದರೆ ಪ್ರಳಯ ಕಾಲದಲ್ಲೂ ನೀನು ಪಾರ್ಶ್ವಲ್ಲಿ ಇರ್ತಾಳೆ ಅಂದರೆ ಅವಳು ವಿಭುವಾಗಿದ್ದರೆ ಮಾತ್ರ ಸಾಧ್ಯ, ಅವಳು ಅಣುವಾಗಿದ್ದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಶಾಸ್ತ್ರದಲ್ಲಿ ನೇರವಾಗಿ ಹೇಳಿದೆ. ಆ ಥರ ಅವಳು ಪುರುಷಕಾರ ಪ್ರಪತ್ತಿಯು ಹಾಗೆ ಉಪಾಯಳು ಹೌದವಳು. ಭಗವಂತನಿರ್ಬೇಕಾದ್ರೆ ಭಗವಂತನ ಮೂಲಕ ಉಪಾಯವನ್ನು ಮಾಡ್ತಾಳೆ. ಅವಳು ಉಪೇಯ ಹೇಗೆ ಭಗವಂತನೋ ಅವ ಸಮನಾಗಿ ತಾಯಿಯೂ ಸಹ ಒಂದು. ಅದನ್ನ 4ನೇ ಶ್ಲೋಕದಲ್ಲಿ ತೋರಿಸ್ಕೊಡ್ತಾರೆ. ಆಮೇಲೆ ಮಾಡಬೇಕಾದ್ರೆ ಭಗವಂತನಲ್ಲಿ ತಾಯಿಯಲ್ಲಿ ಮಾಡೇ ಆಯ್ತಲ್ಲ, ಭಗವಂತನಲ್ಲಿ ನೇರವಾಗಿ ಹೋಗಿ ಮಾಡ್ಬೋದಾ ಅಂದರೆ ಮಾಡಬಹುದು. ಆದರೆ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನಲ್ಲೇ ಪ್ರಪತ್ತಿ ಮಾಡಬೇಕು. ಬರೀ ತಾಯಿ ಹತ್ರ ಮಾಡಿಬಿಟ್ಟು ಆಮೇಲೆ ಭಗವಂತನಲ್ಲಿ ಯಾವಾಗಲೂ ಲಕ್ಷ್ಮೀ ನಮ್ಮಲ್ಲಿ ಯಾವಾಗಲೂ ನಮಗೆ ಒಟ್ಟಿಗೆ ಇರುವಂತಹ ಇದು ಯಾವಾಗಲೂ ತಾಯಿ ಯಾವಾಗಲೂ ಬಿಟ್ಟಿರೋದಿಲ್ಲ, ಅದು ಬೇರೆ ಮಾತು. ಅದನ್ನು ನಾವು ಶರಣಾಗತಿ ಮಾಡಬೇಕಾದಂದರೆ ದ್ವಂದ್ವನೂ ಬಹಳ ಮುಖ್ಯ. ಆ ದ್ವಂದ್ವ ಇಬ್ಬರು ಇರ್ತಾರಲ್ಲ, ಇಬ್ಬರು ಬಹಳ. ಅದರಿಂದ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನಲ್ಲಿ ತಾಯಿಯಲ್ಲಿ ಮಾಡಿದ್ರೂ ಸಹ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನಲ್ಲಿ ಮಾಡಬೇಕು. ಆಗ ನಮ್ಮಲ್ಲಿ ಲೋಪದೋಷಗಳಿದ್ದರೆ ತಾಯಿ ಸರಿಪಡಿಸ್ತಾಳೆ. ಭಗವಂತನ ನಿಗ್ರಹ ಏನಾದ್ರು ಬಂದರೆ, ನಮ್ಮ ಹೇಳಿದ ತಿಲಕವನ್ನು ನೋಡಿದ ತಕ್ಷಣ ಭಗವಂತನ ನಿಗ್ರಹ ಹೊಡೋಗ್ಬಿಡುತ್ತಂತೆ. ನ್ಯಾಸ ತಿಲಕವನ್ನು ನೋಡಿದ ತಕ್ಷಣ ತಿಲಕ ಆದ್ರಿಂದ ಹೋಗುತ್ತೆ. ಆದರೂ ಏನಾದ್ರು ಇದ್ದರೂ ತಾಯಿ ಸರಿ ಮಾಡ್ತಾಳೆ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಡ್ತಾರೆ. ಆಮೇಲೆ ಅದಕ್ಕೆ ಹೇಳ್ತಾರೆ, 6ನೇ ಇದರಲ್ಲಿ ಶರಣಾಗತಿಗೆ ಒಂದು ನಮಗೆ ಆಧಾರ ಬೇಕಲ್ಲ, ಅದಕ್ಕೆ ಅರ್ಚಾಮೂರ್ತಿಯೇ ನಮಗೆ ಆಧಾರ. ಭಗವಂತನ 4 ಇದು ನಮಗೆ ಗೊತ್ತಾಗೋದಿಲ್ಲ. ಅವನ ಪರವಾಗಲಿ ವ್ಯೂಹ ಆಗಲಿ ವಿಭವದಲ್ಲಿ ನಾವಿಲ್ಲ. ಆ ಸಮಯದಲ್ಲಿ ಇದ್ದವರು ಪುಣ್ಯವಂತರು, ಈಗ ನಾವು ಇಲ್ಲ. ಹಾಗಾಗಿ ಅಂತರ್ಯಾಮಿಯನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅರ್ಚಾಮೂರ್ತಿಯೇ ನಮಗೆ ಧ್ಯೇಯ. ಅದರಿಂದ ಇಲ್ಲಿ ರಂಗನಾಥನ್ ಮುಖ್ಯವಾಗಿ ಹೇಳ್ಬೇಕಾದ್ರೆ, ಇಲ್ಲ ರಂಗನಾಥನ್ನ ನಮಗೆ ಪೆರಿಯ ಪೆರುಮಾಳ್ ಅಂತ ದೇವರಲ್ಲೇ ದೊಡ್ಡ ದೇವರು ಅಂತ ನಾವು ಹೇಳೋದು. ಪೆರಿಯ ಪೆರುಮಾಳ್ ಅಂತ, ಪೆರಿಯ ಪಿರಾಟಿ ಅಂತ ತಾಯಿಗೆ. ಹಾಗಾಗಿ ಅದರಲ್ಲಿ 6-7 ಹೇಳ್ತಾರೆ, ಶರಣಾಗತಿಗೆ ಅರ್ಚಾಮೂರ್ತಿಯೇ, ಅದರಲ್ಲಿ ರಂಗನಾಥನೇ ನಮಗೆ ಧ್ಯೇಯ ಶ್ರೀ ವೈಷ್ಣವರಿಗೆ ಅಂತ ಅದು ಹೇಳ್ತಾರೆ. ಅದಕ್ಕೆ 8ನೇ ಇದರಲ್ಲಿ ನಾವು ಭಗವಂತನಿಗೆ ಕಟಾಕ್ಷ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವು ಮಾಡಬೇಕಾದ್ರೂ ಹೇಳ್ತಾರೆ, ನಾವು ಅದನ್ನು ಮಾಡ್ಬೇಕಾದ್ರೂ ಭಗವಂತನ ಸಂಕಲ್ಪ ಇರಬೇಕು. ಯಮೇ ವೈಷವೃಣತೆ ತೇನ ಲಭ್ಯ ಅಂತ ಶ್ರುತಿ ಹೇಳುತ್ತೆ. ಯಾರು ಅವನ್ನ ಅವ್ರಿಗೆ ಮಾತ್ರ ಸಿಗ್ತಾನೆ ಅಂತ. ಅದರಿಂದ ಆ ಭಗವಂತನಲ್ಲಿ ನಾವು ಕಟಾಕ್ಷ ಬೇಕು ಅಂತ ಪ್ರಾರ್ಥನೆ ಮಾಡಬೇಕು, ಕಟಾಕ್ಷಿಸಬೇಕು ಅಂತ ಕೇಳ್ಕೊತಾರೆ ಅದನ್ನು. ಕಡೆಗೆ ಆಮೇಲೆ 9ರಲ್ಲಿ ಭಗವಂತನ ಉಪಕಾರಗಳನ್ನು ಸ್ಮರಣೆ ಮಾಡ್ಬೇಕು. ಅಂದರೆ ನಮಗಾಗಿ ಎಷ್ಟೊಂದು ಕೃಷಿ ವಲಂಧಿನೋತಿ ಅಂತ ದಯಾಶಯದಲ್ಲಿ ಹೇಳೋ ಥರ ಭಗವಂತ ಎಷ್ಟೊಂದು ಕೃಷಿಯನ್ನು ಮಾಡಿದ್ದಾನೆ ನಮಗೋಸ್ಕರ. ಎಲ್ಲ ಮಾಡ್ತಾನೆ. ಉಪಕಾರಗಳು ಯಾವುದೋ ಒಂದು ಸಣ್ಣ ಉಪಕಾರ, ನಾವು ಉಪಕಾರ ಅಂತ ಮಾಡದೇ ಇರೋದು ಉಪಕಾರದ ಲೆಕ್ಕಕ್ಕೆ ತಗೊಂಡು ನಮಗೆ ಕಟಾಕ್ಷಿಸ್ತಾನೆ. ಅದರಿಂದ ಜಾಯಮಾನ ಕಟಾಕ್ಷಿ ಆಯಿತು. ಈ ಜೀವ ಸಾಕು, ಸುಮಾರು ಬಳಲಿದೆ, ಇದಕ್ಕೆ ಭಗವಂತನ ಕಟಾಕ್ಷ ಮಾಡ್ತಾನೆ. ಈ ಮುಂದಿನ ಜನ್ಮದಲ್ಲಿ ಶರಣ ಪ್ರಪತ್ತಿಯನ್ನು ಮಾಡ್ಕೊಂಡು ಬಂದು ಸೇರಲಿ ಅಂತ ಕಟಾಕ್ಷಿಸ್ತಾನಂತ ಇದನ್ನು. ಅದರಿಂದ ಅವನು ಮಾಡುವ ಕೃಷಿ ಅದನ್ನು ಉಪಕಾರ ಸ್ಮರಣೆ ಇರಬೇಕು. ಭಗವಂತ ಎಷ್ಟೆಲ್ಲ ಉಪಕಾರ ಮಾಡಿದಾನೆ ನಮಗೆ ಅಂದ್ಬಿಟ್ಟು ನಮ್ಮನ್ನು ಈ ಶರಣಾಗತನೂ ಸಸ್ಯ, ಆ ಸಸ್ಯವನ್ನು ಬೆಳೆಸೋದಕ್ಕೆ ಭಗವಂತ ಅಷ್ಟೊಂದು ಕಷ್ಟಪಟ್ಟಿದ್ದಾನಂತೆ. ಅದನ್ನು ನೆನೆಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಹೇಳ್ತಾರೆ, ಈ ಪ್ರಪತ್ತಿ ಅನ್ನೋದು ಬರೀ ಮೋಕ್ಷವನ್ನಲ್ಲ, ಪುರುಷಾರ್ಥ 4 ವಿಧವಾದ ಪುರುಷಾರ್ಥವನ್ನು ಕೊಡೋದಕ್ಕೆ, ಅರ್ಥ ಕಾಮ ಎಲ್ಲವನ್ನೂ ಸಹ, ಎಲ್ಲವೂ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಅಂತೆಲ್ಲ ಎಲ್ಲವನ್ನೂ ಕೊಡೋದಕ್ಕೆ ಸಾಮರ್ಥ್ಯ ಉಂಟು. ಮೋಕ್ಷವನ್ನೂ ಕೊಡುತ್ತೆ. ಮೋಕ್ಷವನ್ನು ಮಾತ್ರ ಅಲ್ಲ, ಎಲ್ಲವನ್ನೂ ಕೊಡುತ್ತೆ ಪ್ರಪತ್ತಿ. ಅಂದರೆ ಈಗ ಭಕ್ತಿಯೋಗ ಮಾಡೋರು ಭಕ್ತಿಯೋಗ ಪೂರ್ಣ ಮಾಡೋದಕ್ಕೆ ಅಂಗ ಪ್ರಪತ್ತಿಯನ್ನು ಮಾಡಬೇಕು. ಅವಾಗ ಅದು ಸಹ ಪ್ರಪತ್ತಿನೇ. ಆದರೆ ಅವರು ಮೋಕ್ಷಕ್ಕಾಗಿ ಮಾಡೋದಿಲ್ಲ, ತಮ್ಮ ಭಕ್ತಿಯೋಗ ಯಾವ ಒಂದು ವಿಘ್ನವೂ ಇಲ್ಲದೆ ನಡೀಲಿ ಅಂತ ಮಾಡುವಂತಹ ಪ್ರಪತ್ತಿ ಅದು ಅಂಗ ಪ್ರಪತ್ತಿ ಅದು. ಹಾಗಾಗಿ ಈ ಪ್ರಪತ್ತಿ ಅನ್ನೋದು ಎಲ್ಲವನ್ನೂ ಕೊಡೋ ಸಾಧ್ಯ ಉಂಟು ಅದಕ್ಕೆ ಅಂದ್ಬಿಟ್ಟು ಅಂತ. ಕಡೆಗೆ ಆಮೇಲೆ ಏನಂದರೆ ಇಲ್ಲಿ ನೆಕ್ಸ್ಟ್ ಮಾಡ್ತಾರೆ, ಭಗವಂತನಿಗೆ ನಮಗೆ ಮೊದಲು ಏನು ಮಾಡ್ತಾನೆ ಉಪಕಾರ, ಒಳ್ಳೆಯ ಆಚಾರನ ಕೊಡ್ತಾನೆ ನಮಗೆ. ಅದಕ್ಕೆ ನಾವು ದೊಡ್ಡ ಉಪಕಾರ ಮಾಡೋದು ಭಗವಂತ ಅದೇ.
ನಮಗೆ ಒಳ್ಳೆಯ ಆಚಾರ್ಯ ಸಂಶ್ಲೇಷಣೆ ಉಂಟು ಮಾಡ್ತಾನೆ ಮೊದಲು. ಆಗ ಆಚಾರ್ಯರ ಉಪದೇಶದಿಂದ ನಮ್ಮ ಮನಸ್ಸಲ್ಲಿರುವ ಕತ್ತಲೆ ಎಲ್ಲ ದೂರವಾಗಿ ಪಕ್ವವಾಗುತ್ತೆ ಮನಸ್ಸು. ಪ್ರಪತ್ತಿಯನ್ನು ಮಾಡ್ತಿಲ್ದೇ ಇದ್ರೆ ಈ ಲೋಕ ಇದರಲ್ಲೇ, ಈ ಸಂಸಾರದಲ್ಲೇ ಇರ್ತೀವಿ ನಾವು. ಈ ಸಂಸಾರ ಬಿಟ್ಟು ಹೊರಗಡೆ ಬರೋದೇ ಇಲ್ಲ. ಇದೇ ರುಚಿಯಿಂದ ವೇಂಬಿನ್ಪುಯು ವೇಂಬನ್ಯ ಉಣ್ಣಾದ ಥರ ಇದೇ ನಮಗೆ ರುಚಿಯಾಗಿ ಬೇರೆ ನಮಗೆ ಹೋಗೋದೇ ಇಲ್ಲ. ಆಚಾರ್ಯರು ಇದೆಲ್ಲಪ್ಪ, ಇದಕ್ಕಿಂತ ಒಳ್ಳೆಯ ಅತ್ಯುತ್ತಮವಾದ ಫಲ ಮೇಲಿದೆ ಅಂತ ಹೇಳಿ ನಮಗೆ ಮಾಡ್ತಾರೆ. ಅದರಿಂದ ಭಗವಂತನಿಗೆ ಆಚಾರ್ಯ ನಿಷ್ಠರಾದ ಪ್ರಪನ್ನರೇ ಭಗವಂತನಿಗೆ ಇಷ್ಟವಂತೆ. ಇದರಲ್ಲಿ ಆಚಾರ್ಯ ನಿಷ್ಠೆಯನ್ನು ಬಹಳ ವಿಷಯವಾಗಿ ಕೊಂಡಾಡ್ತಾರೆ. ಅದರಿಂದ ಆಚಾರ್ಯ ನಿಷ್ಠಾದ ಪ್ರಪನ್ನರೇ ಉದ್ದೇಶ ಅಂದ್ಬಿಟ್ಟು ತಮಗೆ ಆ ಥರ ಆಚಾರ್ಯ ಭಗವಂತ ಕೊಟ್ಟಿದ್ದಾರೆ ನನಗೆ ಒಳ್ಳೆ ಆಚಾರ್ಯ, ಅದೇ ಥರ ಭಾಗವತ ಸಂಶ್ಲೇಷಣೆ ಅದೇ ಥರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. 12ನೇ ಶ್ಲೋಕದಲ್ಲಿ ಪ್ರಪತ್ತಿ 5 ಅಂಗಗಳಿಂದ ಮಾಡುವಂಥದ್ದು. ಪ್ರಪತ್ತಿ ಮಾಡಿ ಆದಮೇಲೆ 11 ಮಾಡಿ ಆದಮೇಲೆ ಉತ್ತರ ಕೃತ್ಯ ಬರುತ್ತಲ್ಲ, ಉತ್ತರ ಕೃತ್ಯಕ್ಕೆ ಬಹಳ ಇದರಲ್ಲಿ ಕೊಟ್ಟಿದ್ದಾರೆ. ಆ ಉತ್ತರ ಕೃತ್ಯವನ್ನು ಅವರ ಯಾವ ಸ್ಥಿತಿಯಲ್ಲಿ ಇರ್ತಾರೆ, ಪ್ರಪನ್ನರು ಪ್ರಪತ್ತಿ ಮಾಡಿದ್ಮೇಲೆ ಯಾವ ನೆಲೆಯಲ್ಲಿರ್ತಾರೆ, ಸ್ಥಿತಿ ಇರ್ತಾರೆ ಅನ್ನೋದು 12ರಲ್ಲಿ ಹೇಳ್ತಾರೆ. ಕಡೆಗೆ 13ರಲ್ಲಿ ಹೇಳ್ತಾರೆ, ಸಾಧಾರಣವಾಗಿ ಪ್ರಪನ್ನರಾದವರು ಶಾಸ್ತ್ರವನ್ನು ಇಲ್ಲ ಭಗವಂತನ ನಿಯಮವನ್ನು ಉಲ್ಲಂಘನೆ ಮಾಡೋದಕ್ಕೆ ಹೋಗೋದಿಲ್ಲ, ಬುದ್ಧಿಪೂರ್ವಕವಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಬುದ್ಧಿಪೂರ್ವಕ ಮಾಡದೇ ಇದ್ದರೆ ದೋಷವಿಲ್ಲ ಅಂತ ಹೇಳಿದೆ. ಹಾಗೆ ಬುದ್ಧಿಪೂರ್ವಕ ಮಾಡಬೇಕಾಗಿ ಬಂದರೂ ಸಹ ಅದಕ್ಕೆ ಅನೇಕ ಪ್ರಾಯಶ್ಚಿತ್ತಗಳಿದೆ. ಒಂದು ವೇಳೆ ಗಡಿಸಿದ್ರೆ ಅದಕ್ಕೆ ಪರಿಹಾರಗಳಿದೆ ಅನ್ನೋದನ್ನು 13ನೇ ಶ್ಲೋಕದಲ್ಲಿ ತೋರಿಸ್ತಾರೆ ಕಡೆಗೆ. ಆಮೇಲೆ 14ರಲ್ಲಿ ಹೇಳ್ತಾರೆ, ಪ್ರಪನ್ನರಿಗೆ ಹಾಗಿದ್ರೆ ಒಂದು ಇದು ಬರುತ್ತೆ, ದುಃಖವೇ ಬರಬಾರ್ದಲ್ಲ, ಆ ಥರ ಅಲ್ಲ, ದುಃಖ ಬರುತ್ತೆ. ಎರಡು ಕಾರಣಕ್ಕಾಗಿ ದುಃಖ ಹೇಳ್ತಾರೆ ಇಲ್ಲಿ ಸ್ವಾಮಿ ಹೇಳ್ತಾರೆ 14ರಲ್ಲಿ. ದುಃಖ ಬರೋದು ಒಂದು ನಮ್ಮ ಪಾಪವನ್ನು ನಾವು ಯಾವಾಗ ಪ್ರಪತ್ತಿ ಮಾಡ್ಕೊಳ್ತೀವೋ, ಹಿಂದೆ ಎಲ್ಲ ದೀಪಿಕೆ ಅನಿಸಿದ್ವಿ, ನಮ್ಮ ಸಂಚಿತ ಪಾಪವೆಲ್ಲ ಹೋಗುತ್ತೆ. ಆಮೇಲೆ ಪ್ರಾರಬ್ಧ ಕ್ರಮದಲ್ಲಿ ಮುಂದೆ ಫಲ ಕೊಡುವುದು ಹೋಗುತ್ತೆ, ಈಗ ಕೊಡ್ತಾ ಇರೋದು ಮಾತ್ರ ಉಳ್ಕೊಳ್ಳುತ್ತೆ ನಮಗೆ ಅಂತ ಹೇಳ್ತೀವಿ. ಹಾಗಿರ್ಬೇಕಾದ್ರೆ ಅದನ್ನು ಕಳಿಬೇಕಾದ್ರೆ ನಮಗೆ ದೇಹಾವಸಾನ ಮೋಕ್ಷ ಕೇಳೋದ್ರಿಂದ ಆ ದುಃಖ ಕಳಿಯೋದಿಗೆ ಕೆಲವು ಸಮಯ ದುಃಖಗಳು ಬಂದೇ ಬರುತ್ತೆ, ಕಷ್ಟಗಳು ಬರುತ್ತೆ, ಇದೆಲ್ಲ ಬರುತ್ತೆ. ಅದು ಒಂದು ಪಾಪವನ್ನು ಕಳೆಯೋದು. 2ನೇದಲ್ಲಿ ಸ್ವಾಮಿ ವಿಶೇಷವಾಗಿ ಹೇಳ್ತಾರೆ, ಭಗವಂತ ಯಾವಾಗಲೂ, ಯಾಕೆಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಆ ದುಃಖ ಇದ್ದರೆ ಭಗವಂತ ನೆನೆಸ್ಕೊಳ್ತೀವಿ. ಅದು ಹೇಳ್ತಾರೆ, ಅದಕ್ಕೆ ತನ್ನನ್ನು ಮರೆಯದಿರಲಿ ಅಂತ ನಮಗೆ ದುಃಖವನ್ನು ಕೊಡ್ತಾನೆ ಭಗವಂತ. ನಾವು ಇಲ್ದಾರೆ ಮರೆತು ಬಿಡ್ತೀವಿ ಭಗವಂತನ, ನನ್ನನ್ನು ಮರೀದೇ ಇರಲಿ ಅಂತ ಸ್ವಲ್ಪ ಆಗಾಗ ದುಃಖವನ್ನು ಕೊಡ್ತಾ ಇರ್ತಾನೆ ಅಂತ ಅದ್ಭುತವಾಗಿ ಹೇಳ್ತಾರೆ ಅದಕ್ಕೆ. ಆಮೇಲೆ 15ರಲ್ಲಿ ಆ ಭಕ್ತಿ ಮತ್ತು ಪ್ರಪತ್ತಿ ಎರಡು ಮಾರ್ಗ ಮೋಕ್ಷಕ್ಕೆ, ಅದಕ್ಕೆ ಅದರಲ್ಲಿ ಏನು ಭೇದಗಳಿದೆ, ಪ್ರಭೇದಗಳು, ಇದನ್ನು ದೀಪಿಕೆಯಲ್ಲಿ ತುಂಬ ವಿಷಯವಾಗಿ ತಿಳ್ಕೊಂಡಿದ್ದೀವಿ. ಇದರಲ್ಲಿ ಹೇಳ್ಕೊಂಡು ಬರ್ತಾರೆ 2 ಭೇದಗಳು ಏನು, ಪ್ರಭೇದಗಳು ಏನು ಅಂದ್ಬಿಟ್ಟು ಅಂತ. ಅದರಲ್ಲಿ 2 ಇದ್ದರೂ ಸಹ ಇದಕ್ಕೆ ಭಕ್ತಿ ಯೋಗಕ್ಕೆ ಅನೇಕ ಕೆಲವು ಅಡೆತಡೆಗಳು ಉಂಟು, ಸುಲಭವಲ್ಲ, ಕಷ್ಟ ಸಾಧ್ಯವಾದದ್ದು, ಪ್ರಪತ್ತಿ ಸುಲಭವಾದದ್ದು. ಹಾಗಾಗಿ ಪ್ರಪತ್ತಿಯೇ ಇದಕ್ಕಿಂತ ಭಕ್ತಿಯೋಗಕ್ಕಿಂತ ಉತ್ತಮವಾದದ್ದು ಅಂತ ಸ್ವಾಮಿ ಅದನ್ನು ಹೇಳ್ತಾರೆ. ಅದಕ್ಕೆ ಈಗ ಎಲ್ಲರಿಗೂ ಅದರಲ್ಲಿ ಅಧಿಕಾರ ಇದೆ, ಅದರಲ್ಲಾದರೆ ಕೆಲವು ಲಿಮಿಟೆಡ್ ಇದಕ್ಕೆಲ್ಲರಿಗೂ ಸಾಧ್ಯವಿಲ್ಲ. ಪ್ರಪತ್ತಿ ಎಲ್ಲರೂ ಮಾಡಬಹುದು ಅಂತ ತೋರಿಸ್ಕೊಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಅದಕ್ಕೆ 16ರಲ್ಲಿ ಏನು ಹೇಳ್ತಾರೆ, ಪ್ರಪತ್ತಿ ಅನ್ನೋದಕ್ಕೆ ಅನೇಕ ಶಬ್ದಗಳು ಬರುತ್ತಲ್ಲ, ಸಂದೇಹಗಳು ಬರುತ್ತೆ. ನ್ಯಾಸ ಅಂತ ಹೇಳಿದೆ, ಕಡೆಗೆ ಭರನ್ಯಾಸ ಅಂತ ಹೇಳಿದೆ, ನ್ಯಾಸ ಅಂತ ಹೇಳಿದೆ, ಭರನ್ಯಾಸ ಅಂತ ಹೇಳಿದೆ, ಕಡೆಗೆ ಆತ್ಮನಿಕ್ಷೇಪ ಅಂತ ಹೇಳಿದೆ. ಇದು ಅನೇಕ ಪದಗಳಿದೆ. ಮತ್ತು ಪ್ರಪತ್ತಿ ಅಂತ ಹೇಳಿದೆ, ಅನೇಕ ಪದಗಳಿದೆಯಲ್ಲ ಅಂದ್ಬಿಟ್ಟು ಎಲ್ಲವೂ ಒಂದೇ ಅಂತ ಅದರಲ್ಲಿ ತೋರಿಸ್ಕೊಡ್ತಾರೆ. ಹೆಸರುಗಳು ಬೇರೆ ಇದ್ದರೂ, ಆಖ್ಯಾನ ಅಂದರೆ ಹೆಸರುಗಳು ಬೇರೆ ಬೇರೆ ಇದ್ದರೂ ಸಹ ಎಲ್ಲವೂ ಸಹ ಪ್ರಪತ್ತಿಯನ್ನೇ ಕುರಿತು ಹೇಳುತ್ತೆ. ಭಗವಂತನಲ್ಲಿ ಮಾಡುವ ಶರಣಾಗತಿ ಅಂತ ಹೇಳಿದ ಶರಣಾಗತಿಯನ್ನು ಕುರಿತೇ ಈ ಪದಗಳೆಲ್ಲ ಹೇಳುತ್ತೆ ಅಂತ ತೋರಿಸ್ಕೊಡ್ತಾರೆ. ಯಾಕೆಂದರೆ ಕೆಲವರು ಸಂದೇಹ ಬರುತ್ತೆ, ನೀನು ಪ್ರಪತ್ತಿ ಮಾಡಿದ್ಯಾ ಅಂತ ಕೇಳಿದ್ರೆ ಕೆಲವರು ಗೊತ್ತಿಲ್ಲದೆ ಇದ್ರೆ, ಇಲ್ಲಪ್ಪ ಅದೇನು ಗೊತ್ತಿಲ್ಲ, ನಾ ಭರನ್ಯಾಸ ಮಾಡಿದ್ದೀನಿ ಅಂತಾರೆ. ಭರನ್ಯಾಸನೋ ಪ್ರಪತ್ತಿನೇ. ಇನ್ನು ಕೆಲವರು ನ್ಯಾಸ ಮಾಡಿಲ್ಲ ಭರನ್ಯಾಸ ಮಾಡಿದ್ದೀನಿ ಅಂದರೆ, ಅದರಿಂದ ನ್ಯಾಸ, ಭರನ್ಯಾಸ, ಪ್ರಪತ್ತಿ, ಶರಣಾಗತಿ, ಆತ್ಮನಿಕ್ಷೇಪ ಎಲ್ಲವೂ ಒಂದೇ ಅನ್ನೋದನ್ನು ಅದರಲ್ಲಿ ತೋರಿಸ್ಕೊಡ್ತಾರೆ. ಅದರಲ್ಲಿ 17ರಲ್ಲಿ ಭಕ್ತಿ ಮತ್ತು ಪ್ರಪತ್ತಿಗೆ ಅಧಿಕಾರಿ ಭೇದಗಳನ್ನು ತೋರಿಸ್ಕೊಡ್ತಾರೆ. ಹಿಂದೆ ಹೇಳಿದ್ದ ಶ್ಲೋಕದಲ್ಲಿ ಹೇಳಿದ್ದೇನೆ, ಅಧಿಕಾರಿ ಭೇದ, ಯಾರಿಗೆ ಭಕ್ತಿಯೋಗ ಅಧಿಕಾರವಿದೆ, ಪ್ರಪತ್ತಿಗೆ ಯಾರಿಗೆ ಅಧಿಕಾರವಿದೆ, ಪ್ರಪತ್ತಿಗೆ ಎಲ್ಲರಿಗೂ ಅಧಿಕಾರ ಇದೆ ಅಂತ ಅದನ್ನ ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಹೇಳ್ತಾರೆ 18ನೇ ಶ್ಲೋಕದಲ್ಲಿ ಭಗವಂತನ ಚರಣಾರವಿಂದಗಳಲ್ಲಿ ಮಾಡಿದಂತಹ ಪ್ರಪತ್ತಿಗೆ
ಎಲ್ಲವೂ ಸಹ ಎಲ್ಲ ಸಕಲ ಫಲಗಳನ್ನು ಕೊಡುವ ಸಾಮರ್ಥ್ಯ ಶಕ್ತಿ ಇರುತ್ತೆ. ಅದಕ್ಕೆ ಆ ಪ್ರಪತ್ತಿಗೆ ಶಕ್ತಿ ಇದೆ. ಭಗವಂತನ ಶರಣಾಗತಿ ಮಾಡಿದ ನಾವು ಮಾಡುವ ಶರಣಾಗತಿ ಮೋಕ್ಷಕ್ಕೆ ಆಗ್ಬೋದು, ಅರ್ಥಕ್ಕೆ ಆಗ್ಬೋದು, ಕಾಮಕ್ಕೆ ಯಾವುದಕ್ಕೆ ಆಗ್ಬೋದು. ಯಾವ ಆಸೆಗೆ ಮಾಡಿದ್ರೂ ಸಹ ಅವನ ಚರಣಾರವಿಂದ ಮಾಡಿದ ಶರಣಾಗತಿ ಅದೆಲ್ಲವನ್ನೂ ನಮಗೆ ಕೊಡುತ್ತೆ ಅಂತ ತೋರಿಸ್ಕೊಡ್ತಾರೆ. ಕಡೆಗೆ 16ರಲ್ಲಿ ಭಗವಂತನಿಗೆ ಅದಕ್ಕೆ ತಿಲಕ ಅಂತ ಹೆಸರಿಟ್ರು. ಅವ್ರಿಗೆ ಯಾರು ಪ್ರಪನ್ನರಾದ ತಕ್ಷಣ ಭಗವಂತನ ಬಹಳ ಪ್ರೀತಿ ಆಗ್ಬಿಡುತ್ತಂತ. ನಮ್ಮವರು, ನನ್ನವನು, ಇವನಂದ್ರೆ ಇವನು ಬಂದು ಸೇರ್ತಾನೆ ಅಂತ ಆಗೋಯ್ತಲ್ಲ. ಒಂದ್ಸಲ ಕೊಟ್ಟ ಮೇಲೆ ಭಗವಂತ ನಮ್ಮ ಕೈ ಬಿಡೋದೇ ಇಲ್ಲ. ನನ್ನಲ್ಲಿ ಬಂದು ಸೇರ್ತಾನೆ ಎಂದಾಗ ನಾವು ಈ ಲೋಕದಲ್ಲಿ ಇದ್ದರೂ ಸಹ ನಮ್ದು ಗುಂಪೇ ಬೇರೆ. ನಾವು ಸಪರೇಟ್ ಕ್ಯಾಟಗರಿ ಅಂತಾರಲ್ಲ, ಇದು ಅವೆಲ್ಲ ಸ್ಪೆಷಲ್ ಕ್ಯಾಟಗರಿನೇ ಬೇರೆ. ಪ್ರಪನ್ನರೇ ಒಂದು ಕ್ಯಾಟಗರಿ. ಲೋಕದಲ್ಲಿದ್ದು ಎಲ್ಲ ಇದ್ರೂ ಸಹ ನಾವು ಬೇರೆ ಕ್ಯಾಟಗರಿ ಬಂದ್ಬಿಡ್ತೇವೆ. ಭಗವಂತನ ಅತ್ಯಂತ ನಮ್ಮ ಪ್ರಪನ್ನರನ್ನ ಕಂಡ ಬಹಳ ಪ್ರೀತಿ ಅಂತೆ ಅವನಿಗೆ. ಅದರಲ್ಲಿ ಹಾಗಾಗಿ ಸಾಧಾರಣ ಹಿಂದೆ ಹೇಳಿದಂಥ 5 ಶಂಖ್ಯಗಳಿದಲ್ಲ, ಪಂಚಾಶಂಕ ಅಂತ ರಹಸ್ಯತ್ರಯಸಾರದಲ್ಲಿ ಹೇಳಿದ್ವಲ್ಲ. ಅದು ದೀಪಿಕೆ ಮುಖ್ಯವಾಗಿ ರಹಸ್ಯತ್ರಯಸಾರದ ಸಾರವನ್ನೇ ಹೇಳಿದ್ದಾರೆ. ಅದರಿಂದ ಅನೇಕ ರಹಸ್ಯತ್ರಯಸಾರ ಅಧಿಕಾರಗಳನ್ನು ಅನುಭವಿಸಿದೆ ಅದರಲ್ಲಿ ಮುಖ್ಯವಾಗಿ ರಹಸ್ಯತ್ರಯಸಾರ ಹೇಳಿದ ಅಧಿಕಾರವನ್ನೇ ಸಂಗ್ರಹ ಮಾಡಿ ದೀಪಿಕೆಯಲ್ಲಿ ಮಾಡಿದ್ದಾರೆ. ಅದರಲ್ಲಿ 5 ಶಂಖ್ಯೆಗಳನ್ನು ನಿಮ್ಗೆ ವಿಶದವಾಗಿ ಹೇಳಿದ್ವಿ. ಅದಕ್ಕೆ ಪಂಚಶಂಖ್ಯೆ ಅದನ್ನ ಹೇಳ್ತಾರೆ. ಆ ಶಂಖ್ಯೆಯನ್ನು ಅದರ ನಿವಾರಣೆಯನ್ನು ಇದರಲ್ಲಿ ತಿಳಿಸ್ಕೊಳ್ತಾರೆ. ಅದಕ್ಕೆ ಕಡೆಗೆ 25ರಲ್ಲಿ ಪ್ರಪತ್ತಿಯಲ್ಲಿ ಮನಸ್ಸು ಮಾಡಬೇಕಾದಂದ್ರೆ ನಮಗೆ ಯಾರ ಮೊದಲು ಭಗವಂತನ ಕಟಾಕ್ಷ ಮೊದಲು ಇರಬೇಕು ಅಂತ ಹೇಳಿದ್ವಿ. ಅದು ಭಗವಂತ ಕಡೆಗೆ ನಮಗೆ ಮಾಡಬೇಕು ಅಂದಾಗ ಆಚಾರ್ಯ ಒದಗಿಸ್ಕೊಡ್ತಾನಲ್ಲ. ಮೊದಲು ಹೇಳ್ತಾರೆ ನಮಗೆ ಆಚಾರ್ಯ ಕಟಾಕ್ಷ ಮೊದಲು ಸಿಗ್ಬೇಕು ನಮಗೆ ಆಗಲೇ. ಯಾಕೆಂದರೆ ಪ್ರಪತ್ತಿ ಮಾಡಬೇಕಾದ್ರೆ ಗೇಟ್ವೇ ಮೊದಲು ಟಿಕೆಟೇ ಆಚಾರ್ಯರು. ಆಚಾರ್ಯ ಕಟಾಕ್ಷ ಸಿಕ್ಕಬೇಕಲ್ಲ. ಆಚಾರ್ಯ ಕಟಾಕ್ಷ ಇದ್ದ ಅಂದರೆ ಅದೇ ನಮಗೆ ಭಗವಂತ ಮಾಡೋ ದೊಡ್ಡ ಉಪಕಾರ. ಆಚಾರ್ಯ ಮಾಡೋ ಉಪಕಾರ ಏನು ಅಂದರೆ ಯಾವಾಗ ಆಚಾರ್ಯರ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತೋ ನಮ್ಮ ಬೇರೆ ಇತರ ಎಲ್ಲ ಇದನ್ನು ಅದೇ ಅದಕ್ಕೆ ಶಕ್ತಿ ಇದೆ, ತೆಗೆದಾಕ್ಬಿಡುತ್ತಂತೆ ಅದು. ಅದರಿಂದ ಆಚಾರ್ಯ ಕಟಾಕ್ಷ ಬೇಕು ಅಂದ್ಬಿಟ್ಟು 20ರಲ್ಲಿ ತೋರಿಸ್ಕೊಡ್ತಾರೆ. ಅದಕ್ಕೆ ಆಮೇಲೆ ಹೇಳ್ತಾರೆ ಈ ಥರ ಆಚಾರ ಕಟಾಕ್ಷದಿದ್ದು ಯಾರು ಶರಣಾಗತಿ ಹೇಳಿದ್ವಿ. ಅನೇಕವಾದ ಇದಿದೆ. ಸ್ವನಿಷ್ಠೆ, ಉಕ್ತಿನಿಷ್ಠೆ, ಆಚಾರ್ಯ ನಿಷ್ಠೆ, ಭಾಗವತಿ ನಿಷ್ಠೆ ಎಲ್ಲವೂ ನಾವು ದೀಪಿಕೆಯಲ್ಲಿ ಅನುಭವಿಸಿದ್ದೀವಿ. ಅದರಲ್ಲಿ ಸ್ವಾಮಿ ಹೇಳ್ತಾರಲ್ಲ, ಎಲ್ಲರಿಗಿಂತ ಆಚಾರ್ಯ ನಿಷ್ಠೆ ಇರ್ತಾರಲ್ಲ ಅವರು ಒಂದು ಗುಲ್ಗಂಜಿ ತೂಕ ಹೆಚ್ಚು ಅಂತ ಸ್ವಾಮಿ ಅಭಿಪ್ರಾಯದಲ್ಲಿ. ಅವರಿಗೆ ಇರುವ ಹೆಮ್ಮೆಯನ್ನು ವರ್ಣಿಸ್ತಾರೆ. ಆಚಾರ್ಯ ನಿಷ್ಠನಿಗಿರುವಂಥ ಹೆಮ್ಮೆಯನ್ನು ವರ್ಣಿಸ್ತಾರೆ ಅದರಲ್ಲಿ. ಇದ್ರಲ್ಲಿ ಗೊತ್ತಾದ ಸ್ವಾಮಿ ಅಭಿಪ್ರಾಯ ಆಚಾರ್ಯ ನಿಷ್ಠೆಯೇ ಅನ್ಬಿಟ್ಟು ಅಂತ. ಹಾಗೆ ಸ್ವಾಮಿನೇ ಸ್ವತಃ ಉಕ್ತಿ ನಿಷ್ಠೆ ಎಲ್ಲ ಮಾಡುವ ಸಾಮರ್ಥ್ಯ ಇದ್ದರೂ ಪ್ರಾಯಶಃ ಅವರ ಆಚಾರ್ಯ ಮೂಲಕ ಮಾಡಿರ್ಬೇಕು. ಆಚಾರ್ಯ ನಿಷ್ಠೆ ಅನ್ಬೇಕು. ಅದಕ್ಕೆ ಆಚಾರ್ಯ ನಿಷ್ಠೆಯನ್ನು ಅಧಿಕವಾಗಿ ವರ್ಣಿಸ್ತಾರೆ ಅವರು. ಅದರಿಂದ ಹಾಗಾಗಿ ಈಗಲೂ ನಮ್ಮ ಕೆಲವಿದರಲ್ಲಿ ಆಚಾರ್ಯ ನಿಷ್ಠೆಯನ್ನೇ ಇಟ್ಕೊಂಡಿದ್ದಾರೆ. ಬೇರೆ ಉಕ್ತಿ ನಿಷ್ಠೆ ಇದ್ದರೂ ಸಹ ಕೆಲವಲ್ಲಿ ಇಟ್ಕೊಂಡಿದ್ದಾರೆ. ಆಚಾರ್ಯ ನಿಷ್ಠೆಯೇ ಮುಖ್ಯವಾದದ್ದು ಅಂತ ಹೆಚ್ಚು ಆಚಾರ್ಯ ನಿಷ್ಠೆಯನ್ನೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಡೆಗೆ ಆಮೇಲೆ 22ರಲ್ಲಿ ಭಾಷ್ಯಕಾರರು ಪಂಗನಿ ಉತ್ತರದಂದು ತಾಯಿಯಾದ ರಂಗನಾಯಕಿಯಲ್ಲಿ ಮಾಡದಂತಹ ನೈಋತ್ಯ ದಿಕ್ಕಿನಲ್ಲಿರುವಂಥ ತಾಯಿ ಅದರಲ್ಲಿ ಸನ್ನಿಧಿಯಲ್ಲಿ ಒಂದು ತಾಯಿ ಬಂದು ಸೇರ್ತಾಳೆ. ಭಗವಂತ ತಾಯಿ ಸೇರುವ ದಿನ ಅದು ಪಂಗನಿ ಉತ್ತರ. ಆ ದಿನ ಅವ್ರು ಮಾಡಿದಂಥ ಶರಣಾಗತಿಯ ಲೋಕಕ್ಕೆ ನಮಗೆ ಮಾದರಿ. ಯಾವ ಥರ ಶರಣಾಗತಿ ಮಾಡಬೇಕು ಅಂತ ಭಾಷ್ಯಕಾರರು ತೋರಿಸ್ಕೊಟ್ರು. ಅದನ್ನು 22ರಲ್ಲಿ ಅದನ್ನು ನೆನೆಸ್ಕೊಂಡು ಆನಂದ ಎಷ್ಟು ಆನಂದ ಬಂತು ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆ ಆಮೇಲೆ ನಮಗೆ ಏನಪ್ಪ ನಮಗೆ ಒಂದು ಬಾಧೆ ನಮಗೆ ಅಂದರೆ ಈ ಮನಸ್ಸು ಪ್ರಾಪಂಚಿಕ ವಿಷಯಗಳಲ್ಲೇ ಹೋಗುತ್ತೆ ಯಾವಾಗಲೂ. ಇಲ್ಲಿ ತಮಗೆ ಹೇಳ್ಕೊಳ್ತಾರೆ ಅವರು ನಮಗಿನ್ನ ಹೇಗಿರಬೇಕು. ಈ ಪ್ರಪತ್ತಿ ಮಾಡೋದು ಮುಂಚೆ ಈ ಪ್ರಾಪಂಚಿಕ ವಿಷಯಗಳಲ್ಲೇ ಮನಸ್ಸು ಹೋಗಿ ಬಾಧಿಸ್ತಾ ಇತ್ತು ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಮುಂದಿನ 24 ಇವಾಗ ಶರಣಾಗತಿ ಮಾಡಿದ್ಮೇಲೆ ಆ ಬಾಧೆಗಳೆಲ್ಲ ನನಗೆ ಹೋಯಿತು ಅಂತ. ಅವರಿಗೆ ಪ್ರಾಪಂಚಿಕ ಆಸಕ್ತಿ ಅಂದರೆ ಒಂದೇ ಒಂದು ಯಾವುದನ್ನೂ ಆಸೆ ಪಟ್ಟವರಲ್ಲ. ನಮಗೋಸ್ಕರ ಹೇಳಿದ್ದದು. ನಾವು ಇನ್ನೇನು ಅನ್ಕೋಬೇಕು. ಯಾವ ಆಸೆನೂ ಇಲ್ಲದೆ ಇದ್ದವರೇ ನಾ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿಯಾಗಿದ್ದೆ. ಮನಸ್ಸು ಭಾಳ ಬಾಧೆ ಆಗ್ತಿತ್ತು. ಶರಣಾಗತಿ ಮಾಡಿದ್ಮೇಲೆ ಮನಸ್ಸು ಒಂದು ತಿಳಿಯಾಯಿತು. ಮನಸ್ಸಿಗೆ ಇನ್ನು ಯಾವ ಬಾಧೆಯೂ ಇಲ್ಲ ಅಂದ್ಬಿಟ್ಟು ಏನಾರು ತಪ್ಪಾದರೂ ತಿದ್ದುವ ಶಕ್ತಿ ನನ್ನ ಮನಸ್ಸು ಇದೆ ಅಂದ್ಬಿಟ್ಟು ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಆಮೇಲೆ 25ರಿಂದ 30ರವರೆಗೆ ಅದ್ಭುತವಾಗಿ 5 ಶ್ಲೋಕಗಳಲ್ಲಿ ತಾವು ಒಂದು ನಿರ್ಧಾರ ಅಂದರೆ ಇದು ನಾವು ಮಾಡಬೇಕು ಅಂತ ಆ ನಿರ್ಧಾರವನ್ನು ತೋಳ್ತಾ 5
ಶ್ಲೋಕಗಳು ನಿರ್ಧಾರ ಮಾಡ್ತಾರೆ. ಏನಂದ್ರೆ ತಮ್ಮ ವೈರಾಗ್ಯವನ್ನು ಪ್ರದರ್ಶನ ಮಾಡ್ತಾರೆ. ನಾನು ಯಾವ ಪ್ರಯೋಜನಕ್ಕೂ ಯಾವ ಅಲ್ಪವಾದ ರಾಜರನ್ನೋ ಯಾರನ್ನೋ ಆಶ್ರಯಿಸೋದಿಲ್ಲ ಅಂತ ಒಂದು ಹೇಳ್ತಾರೆ. ಆಮೇಲೆ ಎರಡನೇದಾಗಿ ಯಾವ ಒಬ್ಬ ಅಲ್ಪರನ್ನೂ ಸಹ ಸ್ತೋತ್ರ ಮಾಡೋದಿಲ್ಲ. ಭಗವಂತನನ್ನು ಬಿಟ್ಟು ಯಾವ ಅಲ್ಪರನ್ನು ನಾನು ಸ್ತೋತ್ರ ಮಾಡೋದಿಲ್ಲ. ಆಮೇಲೆ ಕಡೆಗೆ ಮೂರನೇದು ಮಾಡ್ತಾರೆ. ಅದಕ್ಕೆ ನನ್ನ ಮನಸ್ಸು ಇದೆಯಲ್ಲ, ಅದರಲ್ಲಿಗೆ ಮನಸ್ಸು ಮತ್ತು ವಾಕು ಶುದ್ಧಿಯಾಗಿರಬೇಕು, ಮನಸ್ಸು ಚಿತ್ತವಾಗಿರಬೇಕು. ಅದರಿಂದ ಆ ಸದ್ಬುದ್ಧಿಯನ್ನೇ ನಾ ಯಾವತ್ತೂ ಕೂರ್ತೇನೆ. ಒಳ್ಳೆ ಮಾತೇ ಬರೋ ಥರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಒಳ್ಳೆ ಯೋಚನೆ ಆಲೋಚನೆ ಇರುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಬೇರೆಯ ವಿಷಯಗಳಲ್ಲಿ ನಾನು ಮನಸ್ಸು ಇಡೋದಿಲ್ಲ ಅಂದ್ಬಿಟ್ಟು ಮಾಡ್ತಾರೆ. ಎಲ್ಲೋ ಪ್ರತಿಜ್ಞೆಗಳಿದೆಲ್ಲ ಕೊಡೋದು ಮಾಡ್ತಾರೆ. ಆಮೇಲೆ ಯಾವ ಕಾರಣಕ್ಕೂ ಸಹ ಯಾವ ಫಲಕ್ಕೂ ಸಹ ದೇವತಾಂತರವನ್ನು ಮಾಡೋದಿಲ್ಲ. ಭಗವಂತನ ಶರಣಾಗತಿ ಮಾಡಿದ್ಮೇಲೆ ಇನ್ನು ಯಾವ ಫಲಕ್ಕೂ ಏನೇ ಆಗಲಿ, ಯಾವ ಇದಕ್ಕೆ ಆಗಲಿ, ಪ್ರಾಣ ಹೋಗುವ ಸಮಯ ಬಂದರೂ ಸಹ ದೇವತೆಗಳಲ್ಲಿ ಬೇರೆ ಏನನ್ನೂ ಬೇಡೋದಿಲ್ಲ ಭಗವಂತನಲ್ಲಿ ಮಾಡಿದ್ಮೇಲೆ. ಯಾಕೆಂದ್ರೆ ಸಾಕ್ಷಾತ್ ಭಗವಂತನ ಮೇಲೆ ಶರಣಾಗತಿ ಮಾಡಿದ್ಮೇಲೆ ಬೇರೆ ಯಾವುದನ್ನು ನಾನು ಇಡೋದಿಲ್ಲ. ಕಡೆಗೆ ಹೇಳ್ತಾರೆ, ನಾನು ಕಡೆಯವರೆಗೂ ಸಹ ದಿವ್ಯ ದಂಪತಿಗಳ ಶೇಷನಾಗೇ ಇರ್ತೇನೆ ನಾನು. ಅಂದ್ರೆ ಅರ್ಥ ಇದು, ದೇವ ದಂಪತಿಗಳ ಶೇಷನಾಗೇ ಇರ್ತಾನೆ, ಬೇರೆ ಯಾರಿಗೂ ಶೇಷನಲ್ಲ ನಾನು ಅಂತ. ಯಾರಿಗೂ, ಬೇರೆ ದೇವತೆಗಳಿಗೆ ಆಗಲಿ, ಬೇರೆ ರಾಜರಿಗೆ ಆಗಲಿ, ಬೇರೆ ಯಾರಿಗೆ ಆಗಲಿ ಯಾರಿಗೂ ಶೇಷನಲ್ಲ, ದಿವ್ಯ ದಂಪತಿಗಳಿಗೆ ಮಾತ್ರ ಶೇಷ ಅಂದ್ಬಿಟ್ಟು ಅಂತ ರಹಸ್ಯತ್ರಯಸಾದಲ್ಲೂ ಮುಗಿಬೇಕಾದ್ರೆ ಅದನ್ನೇ ಹೇಳ್ತಾರೆ. ಶೇಷಾಯುಷ್ಯವಿದೆ ಶೇಷಿ ದಂಪತಿ ದಯಾ ದೀಕ್ಷಾ ಮುದೀಕ್ಷಾಮಹೆ ಅಂತ ಮುಗಿಸ್ತಾರೆ. ನನ್ನ ಜೀವ ಇರೋವರೆಗೂ ದಿವ್ಯ ದಂಪತಿಗಳ ಶೇಷ, ನನ್ನ ಆಯುಷ್ಯ ಶೇಷ ಇರುವವರೆಗೂ ಅವರಿಗೆ ಶೇಷನಾಗೇ ಇರ್ತೇನೆ. ಅವರ ಕರುಣೆಯನ್ನೇ, ಕಟಾಕ್ಷವನ್ನೇ ಅಪೇಕ್ಷಿಸ್ತಾ ನನ್ನ ಕಾಲವನ್ನೇ ಕಳಿತೇನೆ ಅದ್ಭುತವಾಗಿ ಮುಗಿಸ್ತಾರೆ. ಇದನ್ನು ಹೇಳ್ತಾರೆ. ಕಡೆಗೆ ಅದನ್ನು ಹೇಳ್ತಾರೆ. ಇವಾಗ 31ರಲ್ಲಿ ಹೇಳ್ತಾರೆ. ಇವಾಗ ನಾವು ಇಲ್ಲಿ ಪ್ರಾಪಂಚಿಕವಾಗಿ ನಮ್ಮ ದೇಹಾವಸಾನದವರೆಗೂ ಇಲ್ಲಿರ್ತೀವಿ. ನಾವು ದೇಹಾವಸಾನದ ಮೇಲೆ ಮುಕ್ತಿ ಭಗವಂತ ಗ್ಯಾರಂಟಿಯನ್ನು ಅಭಯವನ್ನು ಕೊಟ್ಬಿಟ್ಟಿದ್ದಾನೆ. ಮುಕ್ತಿ ಸಿಗುತ್ತೆ. ಹಾಗಾಗಿ ಈಗ ನಮಗೆ ಇಲ್ಲಿ ಐಹಿಕವಾಗಿ ಈ ಸಂಸಾರದಲ್ಲಿರುವವರೆಗೂ ಸಹ ಮತ್ತು ಆಮುಷ್ಮಿಕ ಅಲ್ಲಿ ಹೋದಾಗೂ ಸಹ ಭಗವಂತನೇ ನಿನ್ನ ಪಾದಗಳನ್ನು ನೀನೇ ನಮಗೆ ಕೊಡಬೇಕು. ನಿನ್ನ ಪಾದಗಳನ್ನು ನನಗೆ ಕೊಟ್ಟು ನಿನ್ನ ಸೇವೆಯನ್ನೇ, ಇಲ್ಲಿಯೂ ಸಹ ನಿನ್ನ ಸೇವೆಯನ್ನೇ ಮಾಡ್ತಿರ್ಬೇಕು. ಅಲ್ಲಿ ಹೋದ್ಮೇಲೂ ನಿನ್ನ ಸೇವೆ ನಿರಂತರವಾಗಿ ಸಿಗುತ್ತೆ, ಅದನ್ನು ಮಾಡೋ ಥರ ಮಾಡಬೇಕು ಅಂತ ಅದ್ಭುತವಾಗಿ 31ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. 32 ಅದ್ಭುತವಾದ ಫಲಶ್ರುತಿ. ಅದು ಬಹಳ ಅದ್ಭುತವಾದ ಫಲಶ್ರುತಿ. ಅದು ಆ ಫಲಶ್ರುತಿ ಏನು ಅಂತಂದರೆ ಹೇಳ್ತಾರೆ, ಅಂತಂದರೆ ಈ ಸ್ತೋತ್ರವನ್ನು ನಾನು ಭಗವಂತನ ನಿಯಮನದ ಮೇಲೆ, ಅಂದರೆ ಅವರಿಗೆ ರಂಗನಾಥನ ಆಜ್ಞೆ ಮೇರೆಗೆ ರಂಗನಾಥ ಆಜ್ಞೆ ಮಾಡಿದ್ದಾನಂತ. ಅದಕ್ಕೆ ಭಗವಂತ ನಿಯಮದ ಮೇರೆಗೆ ಈ ಸ್ತೋತ್ರವನ್ನು ಮಾಡಿದ್ದಾನೆ. ಹಾಗಾಗಿ ಇದನ್ನು ಅನುಸಂಧಾನ ಮಾಡುವವರು ನಿನ್ನ ಆಜ್ಞೆಯಿಂದ ಬಂದಿದ್ದರಿಂದ ಇದು ಎಲ್ಲ 32 ಬ್ರಹ್ಮವಿದ್ಯೆಯ ಥರ. ಆದರೆ ಭಗವಂತ ನಿನ್ನ ವಾಣಿಯಿಂದ ನೀನೇ ನನ್ನ ಬಾಯಿಯ ಮೂಲಕ ಬರೆಸಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಸಹ ನಿನ್ನ ವಾಕಿದ್ದ ಹಾಗೆ, ನಾನು ಮಾಡಿದ್ರೂ ಸಹ ನಿನ್ನ ವಾಕಿದ್ದಂದ. ಹಾಗಾಗಿ ಇದನ್ನು ಅನುಸಂಧಾನ ಮಾಡುವವರು 31ನೇ ಶ್ಲೋಕದಾಗ ಹೇಳುತ್ತಾರೆ, ಪ್ರಾರ್ಥನೆ ಮಾಡ್ಕೊಂಡಿರ್ತಾರಲ್ಲ, ನಿನ್ನ ಇಲ್ಲಿಯೂ ಅಲ್ಲಿಯೂ ನಿನ್ನ ಅಂತ. ಆ ಥರ ಇಲ್ಲಿಯೂ ಮತ್ತು ಅಲ್ಲಿಯೂ ಸಹ ಭಗವಂತನ ಪಾದವನ್ನು ಕೈಂಕರ್ಯವನ್ನೇ ಸೇವಿಸುವ ಭಾಗ್ಯವನ್ನು ಪಡೀತಾರೆ ಅಂದ್ಬಿಟ್ಟು 32ನೇ ಫಲಶ್ರುತಿನಲ್ಲಿ ಮುಗಿಸ್ತಾರೆ. ಅದಕ್ಕೆ ಆಮೇಲೆ ಇದಕ್ಕೆ ಈ ತಿಲಕ ಅನ್ನೋದಕ್ಕೆ ಇನ್ನೊಬ್ಬರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದೊಂದು ಚೆನ್ನಾಗಿದೆ. ಅದು ಈ ತಿಲಕ ಅಂದರೆ ಈ ಕೆಲವು ಚಿತ್ರಗಳು ಅದೆಲ್ಲ ಬರೆಯೋದು ವಶೀಕರಣಕ್ಕೆ. ಈ ನ್ಯಾಸವಂಶತಿನೇ ಭಗವಂತನ ವಶೀಕರಣಕ್ಕಾಗಿ ಅಂತ ಸ್ವಾಮಿನೇ ಮುಂದೆ ಹೇಳ್ತಾರೆ. ಒಬ್ಬರನ್ನ ವಶೀಕರಣ ಮಾಡ್ಕೋಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಈಗ ಅಲ್ಲ ಹಾವು ಭಾವಗಳನ್ನ ತೋರಿಸಿ ವಶೀಕರಣ ಮಾಡ್ಕೊಳ್ತಾರೆ. ಆ ಥರ ಯಾವುದೋ ಒಂದು ವಶೀಕರಣ ಮಾಡಬೇಕಾದ್ರೆ ಅವರನ್ನು ನಾವು ಆಕರ್ಷಿಸಬೇಕು. ಹಾಗೆ ಭಗವಂತನ ಆಕರ್ಷಿಸಬೇಕಾದ್ರೆ ಅದಕ್ಕೆ ಕೆಲವು ಇದರಲ್ಲಿ ಮಂಡಗಳಲ್ಲಿ ಹೇಳ್ತಾರಂತೆ. ಅದಕ್ಕೆ ಕೆಲವು ರಂಗೋಲಿ ಇದೆಲ್ಲ ಹಾಕಿ ಆ ವಶೀಕರಣವಂತ ಮಾಡುತ್ತಂತೆ ಅದಕ್ಕೆ. ಹಾಗಾಗಿ ಅದನ್ನು ಅವರು ಪಾದುಕಾ ಸಹಸ್ರದಲ್ಲಿ ಒಂದು ಶ್ಲೋಕ ಬರುತ್ತೆ 18ನೇ ಇದರಲ್ಲಿ. ಮಧ್ಯೆ ಪರಿಸ್ಫುರತ ನಿರ್ಮಲ ಚಂದ್ರತಾರ ಪ್ರಾಂತೇಶು ರತ್ನ ವಿತರೇಣ ವಿಚಿತ್ರ ವರ್ಣ
ಪುಷ್ಣಾಸಿರಂಗ ನೃಪತೇರ್ ಮಣಿಪಾದುಕೆ ತ್ವಂ ಚಕ್ಷುರ್ವಶೀಕರಣ ಯಂತ್ರ ವಿಶೇಷ ಶಂಕಾಂ. ಈ ಯಂತ್ರಗಳನ್ನ ಮಾಡ್ತಾರಂತೆ, ಈ ವಶೀಕರಣ ಯಂತ್ರ ಅಂತ ಈ ಕೆಲವನ್ನೆಲ್ಲ ಹಾಕಿ ಮಧ್ಯದಲ್ಲಿ ಇದೆಲ್ಲ ಇಟ್ಟು ಅದೆಲ್ಲ ಮಾಡಿಬಿಟ್ಟು ಆ ಯಂತ್ರದಿಂದ ಆ ವಶೀಕರಣವಾಗುತ್ತಂತೆ. ಆ ಥರ ಈ ಮಣಿಪಾದುಕೆ ಇದೆಯಲ್ಲ, ಈ ಪಾದುಕೆ ನಿನ್ನನ್ನು ವಶೀಕರಣ ಮಾಡುವಂತಹ, ನಿನ್ನ ಕಣ್ಣಿಂದ ವಶೀಕರಣ ಮಾಡುವ ಯಂತ್ರ ಅಂದ್ಬಿಟ್ಟು ಅದರಲ್ಲಿ ಹೇಳ್ತಾರೆ. ಆ ಥರ ಈ ನ್ಯಾಸ ತಿಲಕ ಅನ್ನೋದು ಭಗವಂತನ ವಶೀಕರಣ ಮಾಡುವಂಥದ್ದು ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ ಇದರಲ್ಲಿ, ಕೆಲವು ಮೂಲಿಕೆಗಳಿದಂತೆ, ಆ ಕೆಲವು ಮೂಲಿಕೆಗಳನ್ನು ಪುಡಿ ಮಾಡಿಬಿಟ್ಟು ಪುಡಿ ಏನು ಮಾಡೋದಂತೆ, ಪುಡಿ ಮಾಡಿಬಿಟ್ಟು ಅದರಿಂದ ಒಂದು ತಿಲಕದ ಥರ ಇಟ್ಕೊಂಡ ಅಂದರೆ ಯಾರನ್ನಾದರೂ ವಶೀಕರಣ ಮಾಡ್ಬೋದು ಅಂತ ಕೆಲವು ಇದರಲ್ಲಿ ಹೇಳಿದೆ, ಶಾಸ್ತ್ರಗಳಿದೆ. ಇದು ಸಿದ್ಧರು ಮಾಡುವಂಥದ್ದು. ಇದು ಸಹ ಈ ಮಂಡಲವನ್ನು ಸಿದ್ಧರಿಗೆ ಗೊತ್ತಿದ್ದಂತೆ, ಯಾವ ಥರ ಮಂಡಲವನ್ನು ಹಾಕಬೇಕು, ವಶೀಕರಣ ಮಾಡಬೇಕು ಅಂದ್ಬಿಟ್ಟು ಅಂತ. ಆ ಥರ ಇದು ಸಹ ವಶೀಕರಣ ವಿದ್ಯೆ ಅವ್ರಿಗೆ ಗೊತ್ತಿದೆ ಅಂತ. ಆ ಥರ ಈ ನ್ಯಾಸ ತಿಲಕ ಅನ್ನೋದು ನಾವು ಭಗವಂತನ ಮಾಡುವ ವಶೀಕರಣ ಅಂದ್ಬಿಟ್ಟು ಅಂತ. ಈ ನ್ಯಾಸ ತಿಲಕವೇ ವಶೀಕರಣ, ಭಗವಂತನ ವಶೀಕರಣ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅಂತ. ಸ್ವಾಮಿನೋ ಇವರು ಭಾಷಿಕಾರರು ಇದು ಹೇಳ್ತಾರೆ, ಭಗವಂತನ ವಶೀಕರಣ ಮಾಡೋದಕ್ಕೆ ತಚ್ಚರಣಾಗತಿ ರೇವ ಅಂದ್ಬಿಟ್ಟು ಅಂತ. ಭಗವಂತನಲ್ಲಿ ಶರಣಾಗತಿ ಮಾಡೋದೇ ಅವನ ವಶೀಕರಣ ಅಂದ್ಬಿಟ್ಟು ಅಂತ. ಅದಕ್ಕಾಗಿ ನ್ಯಾಸ ತಿಲಕ ಅನ್ನೋದನ್ನ ಆ ಥರ ವಿಶೇಷವಾಗಿ ಅಂತಾರೆ ಅಂತ ಹೇಳ್ತಾರೆ. ಹೀಗೆ ಈ 32 ಸಹ ಈ ಶ್ಲೋಕಗಳನ್ನು ಅನೇಕ ರೀತಿಯಾಗಿ ನಾವು ಅನುಭವಿಸ್ಬೋದು. ಮೊದಲು ಒಂದು 5 ಶ್ಲೋಕವನ್ನು ಹೇಳ್ಕೊಂಡ್ಬಿಟ್ಟು ಸ್ವಲ್ಪ ನಾವು ವ್ಯಾಖ್ಯಾನಕ್ಕೆ ಹೋಗೋಣ. ಯಾರಾದರೂ ಹೇಳೋಂಗಿಲ್ಲ ಹೇಳಿ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಗೆ ಶ್ರೀ ವೇದಾಂತಾಚಾರ್ಯ ಶಿವಮೇ ಸನ್ನಿಧತ್ತಾಂ ಸದಾ ಹೃದಿ. ಗುರುಭ್ಯಸ್ತದ್, ಇದು ಮೊದಲನೇ ಶ್ಲೋಕ ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರಿಗೂ ಬರುತ್ತೆ. ಗುರುಭ್ಯಸ್ತದ್ ಗುರುಭ್ಯಶ್ಚ ನಮೋ ವಾಕಮಧೀಮಹೇ ಗೃಣೀಮಹೇ ಚ ತತ್ರಾದ್ಯೌ ದಂಪತಿ ಜಗತಾಂಪತಿ ಪ್ರಾಯಃ ಪ್ರಪದನೆ ಪುಂಸಾಂ ಪೌನಃ ಪುಣ್ಯನ್ನಿವಾರಯನ್. ಪ್ರಾಯಃ ಪ್ರಪದನೆ ಪುಂಸಾಂ ಪೌನಃ ಪುಣ್ಯನ್ನಿವಾರಯನ್. ಹಸ್ತಶ್ರೀರಂಗಭರ್ತುರ್ಮಾಂ ಹಸ್ತಶ್ರೀರಂಗಭರ್ತುರ್ಮಾಂ ಅವ್ಯಾದಭಯಮುದ್ರಿತಃ ಅವ್ಯಾತಭಯಮುದ್ರಿತಃ ಅನಾದೇರ್ನಿಸ್ಸೀಮ್ನಃ ಅನಾಧೇರ್ನಿಸ್ಸೀಮ್ನಃ ದುರಿತಜಲಧೇರ್ಯನ್ನಿರುಪಮಂ ದುರಿತಜಲಧೇರ್ಯನ್ನಿರುಪಮಂ ವಿದುಃ ಪ್ರಾಯಶ್ಚಿತ್ತಂ ವಿದುಃ ಪ್ರಾಯಶ್ಚಿತ್ತಂ ಯದುರಘುಧುರೀಣಾಶಯವಿದಃ ಯದುರಘುಧುರೀಣಾಶಯವಿದಃ ತದಾರಂಭೆ ತಸ್ಯ ಗಿರಮವದಧಾನೇನ ಮನಸಾ ಗಿರಮವದಧಾನೇನ ಮನಸಾ ಪ್ರಪದ್ಯೇತಾಮೇಕಾಂ ಶ್ರಿಯಂ ಅಖಿಲನಾಥಸ್ಯ ಮಹಿಷೀಂ ಮಹೇಂದ್ರಾಜ್ಞಾ ವಿಷ್ಣು ಪ್ರಭೃತಿಷು ಮಹತ್ವ ಪ್ರಭೃತಿವತ್ ಪ್ರಪತ್ತವ್ಯೇ ತತ್ವೇ ಪರಿಣಮಿತ ವೈಶಿಷ್ಟ್ಯ ವಿಭವಾಂ ಅದೃಶ್ಯತ್ವಂ ಧೂತ್ವಾ ಕಮಿತುರಭಿಗಮ್ಯತ್ವ ಜನನೀಂ ಶ್ರಿಯಂ ಶೀತಾಪಾಂಗಾಂ ಅಹಮಶರಣೋ ಯಾಮಿ ಶರಣಂ
अहमशरणो यामि शरणम् स्वतः सिद्ध श्रीमान् स्वतः सिद्ध श्रीमान् अमित गुण भूमा करुणया अमितगुणभूमा करुणया विदाय ब्रह्मादीन् विधाय ब्रह्मादीन् वितरति निजादेशमपि यः वितरति विजादेशमपि यः प्रपत्यः साक्षाद्वा प्रपद्या साक्षात् वा भजन शिरसा वापि सुलभम् भजन शिरसा वापि सुलभम् मुक्षुर्देवेशम् मुमुक्षुर्देवेशम् तमहमधिगच्छामि शरणम् तमहमधिगच्छामि शरणम् ಐದು ಸಾಕು ಇವತ್ತು. ಐದು ಆಗೋದಿಲ್ಲ, ಒಂದೋ ಎರಡೋ ಆಗ್ಬೋದು ಇವತ್ತು. ಮೊದಲನೇದು ಇದು ಎಲ್ಲ ಇದರಲ್ಲೂ ಹೇಳುವಂಥದ್ದು. ಗುರು ಪರಂಪರಾ ಸಾರದಲ್ಲೂ ಸಹ ಇದರಲ್ಲಿ ಆರಂಭದಲ್ಲಿ ರಹಸ್ಯತ್ರಯ ಸಾರದಲ್ಲಿ ಮೊದಲು ಶ್ಲೋಕ ಇದನ್ನೇ ಸ್ವಾಮಿನೇ ತಗೊಂಡಿದ್ದಾರೆ. ಇದು ಗುರುಭ್ಯ ತದ್ಗುರುಭ್ಯಶ್ಚ, ಇದು ಒಂಥರ ಟ್ಯಾಬ್ಲೆಟ್ ಫಾರ್ಮ್ ಇದ್ದಾಗೆ. ಇದು ಗುರುಭ್ಯ ತದ್ಗುರುಭ್ಯಶ್ಚ ನಮೋ ವಾಕಂ ಅಧೀಮಹೇ. ಅದರ ಅಂದರೆ ಒಂದೊಂದು ಸಹ ಇಲ್ಲಿ ಭಗವಂತನ ನಾವು ಅನೇಕ ಇದರಲ್ಲಿ ವ್ಯಾಖ್ಯಾನದಲ್ಲಿ ತಿಳ್ಕೊಂಡಿದ್ದೀವಿ. ಎರಡು ವಿಧವಾಗಿದೆ. ನಮ್ಮ ಆಚಾರ್ಯರಿಂದ ಹಿಡಿದು ಭಗವಂತನ ಪರ್ಯಂತ ಹೇಳುವಂತಹದ್ದು ಒಂದು, ಭಗವಂತನ ಪರ್ಯಂತದಿಂದ ನಮ್ಮ ಆಚಾರ್ಯವರೆಗೂ ಹೇಳುವಂಥದ್ದು ಇದು. ಅದು ಭಗವಂತನಿಂದ ಬಂದ, ಅದಕ್ಕೆ ಅವರೋಹಣ ಕ್ರಮ ಅಂತ. ನಮ್ಮ ಆಚಾರ್ಯರಿಂದ ಭಗವಂತ ಹೋದು ಆರೋಹಣ ಕ್ರಮ, ಅಂದರೆ ಇಲ್ಲಿಂದ ಮೇಲೆ ಹತ್ತು ಹೋಗೋದು ಆರೋಹಣ, ಮೇಲಿಂದ ಕೆಳಗಡೆ ಬರುವುದು ಅವರೋಹಣ ಕ್ರಮ ಅಂತ. ಇಲ್ಲಿ ಸ್ವಾಮಿ ಆರೋಹಣ ಕ್ರಮದಲ್ಲಿ ಮಾಡಿದ್ದಾರೆ. ಯಾತಕ್ಕೆ ಅಂದರೆ ಆರೋಹಣ ಕ್ರಮ ಮಾಡೋದಕ್ಕೆ ಇದಕ್ಕೆ ಕಾರಣ, ಇದಕ್ಕೆ ಯಾವಾಗ ನಾವು ರಹಸ್ಯವನ್ನು ಉಪದೇಶ ಪಡ್ಕೊಳ್ತೀವೋ ಆಚಾರ್ಯರ ಬಳಿ ರಹಸ್ಯವನ್ನು ಉಪದೇಶ ಪಡಬೇಕಾದ್ರೆ ಭಗವಂತನ ಪರ್ಯಂತನಿಂದ ಕೆಳಗಡೆ ನಮ್ಮ ಆಚಾರ್ಯವರೆಗೆ ಹೇಳ್ಕೊಳ್ಳೋದು ಪದ್ಧತಿ. ರಹಸ್ಯವನ್ನು ಅನುಸಂಧಾನ ಮಾಡಬೇಕಾದ ಅಂದರೆ ಆವಾಗ ನಮ್ಮ ಆಚಾರ್ಯರಿಂದ ಹಿಡಿದು ಭಗವಂತನ ಬಳಿಗೆ ಹೋಗೋದು, ಅದೊಂದು ಸಹ ಪದ್ಧತಿ ಅದಕ್ಕೆ. ಹಾಗಾಗಿ ಇದಕ್ಕೆ ಶಾಸ್ತ್ರದಲ್ಲೂ ಸಹ ಅದನ್ನ ಹೇಳ ಆ ಭಗವತಾತ್ ಪರ್ಯಂತಮ್ ಅಂತ, ಸ್ವಾಚಾರ್ಯಮಾರಭ್ಯ ಆ ಭಗವತಾತ್ ಪರ್ಯಂತಮ್ ಅಂತ. ಸ್ವಾಚಾರ್ಯಮಾರಭ್ಯ ಇದು ಒಂದು ನಾವು ನಮ್ಮ ಆಚಾರ್ಯರಿಂದ ಅಂದರೆ ಇವಾಗ ನಮಗೆ ಯಾರು ಬರನ್ಯಾಸವನ್ನು ಮಾಡಿದರೋ ಆ ಆಚಾರ್ಯರಿಂದ ಹಿಡಿದು ಅವರ ಆಚಾರ್ಯರು ಹಾಗೆ ಗುರುಭ್ಯ ತದ್ಗುರುಭ್ಯಶ್ಚ. ಅದಕ್ಕೆ ಎಲ್ಲರೂ ಇದಕ್ಕೆ ಯಾಕೆ ಹೇಳಿದಂದ್ರೆ ಎಲ್ಲರನ್ನೂ ಅನುಸಂಧಾನ ಮಾಡಬೇಕು ಅಂತ ಹೇಳೋದಕ್ಕೆ. ಅದಕ್ಕೆ ಇದನ್ನೇ ತಮಿಳಲ್ಲಿ ಮಾಡಬೇಕಾದ್ರೂ ಶ್ರೀರೊಂಡ ತೋಪುಲ್ ನಮಗೆ ಹೇಳ್ದಲ್ಲ, ತಿರುವೇಂಗಡ ಮೊಡೆಯಾನ್ ಅದು ಪಾರನ್ನ ಚೊನ್ನ ಅದಲ್ಲ, ಇದು ಎನ್ನುಯಿರು ತಂದಳಿತ್ತವರೇ ಚರಣಂ ಪಕ್ಕು ಯಾ ನಡೆಯವೆ ಅವರ್ ಗುರುக்கள் நிறைவணங்கி பின்னொருளால் பெரும்போதூர் வந்தவள்ளல் பெரிய நம்பி ஆள வந்தார் மணக்கால் நம்பி நல்நறியே அவர் குறைத்த உய்யக்கொண்டார் நாதமுனி ஷடகோபன் சேனநாதன் ಇನ್ನಮುದ ತಿರುಮಗಳೆಂದು ಇವರೈ ಮುನ್ನಿಟ್ಟು ಎಂಬೆರುಮಾನ್ ತಿರುವಡಿகளை ಅಡಗಿன்றೇನೆ ಅಂತ. ಅದು ಶರಣಾಗತಿ ಮಾಡುವಾಗ ಇದು ಇಲ್ಲಿಂದ ಅದು ಆರೋಹಣ ಕ್ರಮದಲ್ಲಿ ಹೋಗುತ್ತೆ. ಅದನ್ನೇ ಹೇಳಿದ್ದಾರೆ. ಅದಕ್ಕೆ ಇದರಲ್ಲಿ ಈ ಪದವನ್ನು ಗುರುಭ್ಯ ತದ್ಗುರುಭ್ಯಶ್ಚ ಅಂತ ಹೇಳಿದ್ರು ಸಹ ಇದಕ್ಕೆ ವ್ಯಾಖ್ಯಾನದಲ್ಲಿ ತುಂಬ ವಿಶೇಷವಾಗಿ ತಗೊಂಡಿದ್ದಾರೆ. ಇದರಲ್ಲಿ ಇಲ್ಲಿ ಗುರುಭ್ಯ ಅನ್ಬೇಕಾದ ಅಂದರೆ ನಾವು ಆಚಾರ್ಯ ಸಂತತಿಯನ್ನು ಹೇಳಬೇಕಾ ಇಲ್ಲ ಆಚಾರ್ಯರ ಪರಂಪರೆಯನ್ನು ಹೇಳಬೇಕಾ ಅಂದ್ಬಿಟ್ಟು ಅಂತ ಒಂದು ಶ್ಲೋಕವನ್ನು ಹೇಳ್ತಾರೆ. ಅದಕ್ಕೆ ಇವರು ವರದಾಚಾರ್ಯವರು ಕುಮಾರವರ್ಧನ ಮಾಡ್ಬೇಕು ಹೇಳೋದರಿಗೆ ಗುರುಪರ್ಯುಂತ ವಿದಿತಾದ್ ನ ಕೇವಲಂ ಜನ್ಮನಃ ಅತಯೇವಿ ಷಟರಿಪುನ್, ಅಂದರೆ ಜನ್ಮವೂ ಉಂಟು. ಅದಕ್ಕೆ ಹೇಳಿ ಯಾಕೆ ಅಂತ ಬರುತ್ತೆ, ಜನ್ಮದಿಂದ ಅನುಸಂಧಾನ ಮಾಡೋರು ಉಂಟು. ಆದರೆ ಬರೀ ಜನ್ಮದಿಂದ ಅಲ್ಲ ಆಚಾರ್ಯ ಅದು ಹೇಳ್ತಾರೆ. ಷಟರಿಪು ಲಕ್ಷ್ಮಣ ಪ್ರಾವೃತ್ತಯ ಅಂತ ಹೇಳ್ತಾರೆ. ಷಟರಿಪು ಅಂದರೆ ನಮ್ಮಾಳ್ವಾರು, ಲಕ್ಷ್ಮಣ ಮುನಿಯಿಂದ ಭಾಷ್ಯಕಾರರು. ಸೊ ಅವರೊಬ್ಬರವರಿಗೆ ಯಾವ ದೇವ ಇದು ಭಿನ್ನ ನಿರ್ದೇಶ ಅವರು. ಆದರೂ ಸಹ ಆಚಾರ್ಯ ಪರಂಪರೆ ಬರ್ತಾರೆ. ಆದರೆ ಆಚಾರ್ಯ ಪರಂಪರೆಯಲ್ಲಿ ಬರ್ತಾರಲ್ಲ ಅವರನ್ನ ಅನುಸಂಧಾನ ಮಾಡಬೇಕು ಅಂತ ಒಂದು ಅದರಲ್ಲಿ. ಹಾಗಾದರೆ ವಂಶಜನ್ಮದಲ್ಲೂ ಬರ್ತಾರೆ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರ
ಪತ್ರಮಕವಶಂ ಪರಾಶರಾತ್ಮಜಂ ಬಂದೇ ಶುಗತಾತಂತಪೋ ನಿಧಿಂ. ಅಲ್ಲಿ ಎಲ್ಲರೂ ಅನುಸಂಧೇಯರೇ. ಅದು ವಂಶ ಪಾರಂಪರ್ಯ. ವ್ಯಾಸರು ಅಲ್ಲಿಂದ ಅಲ್ಲಿ ವ್ಯಾಸರಿಂದ ಹಾಗೆ ಅಲ್ಲಿಂದ ಬರ್ತಾರೆ. ವ್ಯಾಸರು ಯಾರಿಂದ ಹೇಳ್ತಾರೆ, ವ್ಯಾಸರಿಗೆ ಇಂದ ಶುರು ಮಾಡ್ತಾರೆ. ವಸಿಷ್ಠ ನಪ್ತಾರಂ, ವಸಿಷ್ಠರಿಗೆ ಮೊಮ್ಮಗ. ಶಕ್ತೇ ಪೌತ್ರಂ, ಶಕ್ತಿಯ ಮಗ, ಇದು ಪೌತ್ರ ಮೊಮ್ಮಗ. ಪರಾಶರಾತ್ಮಜಂ, ಪರಾಶರ ಮಗ. ಶುಕತಾತಂ, ಶುಕಾಚಾರ್ಯರಿಗೆ ತಂದೆ. ಅದು ಆ ಥರ 5 ಅದರಲ್ಲಿ ವಿಶೇಷವಾಗಿ ಆ ಥರ ಅದು ಸಹ ಅನುಸಂಧಾನ ಉಂಟು ಅಂತ ಹೇಳ್ತಾರೆ. ಅದನಿಗೆ ಆ ಪಾರಂಪರ್ಯವಾಗಿ ಅನುಸಂಧಾನವೂ ಉಂಟು. ಮತ್ತೆ ಹಾಗೆ ಎಲ್ಲರೂ ಬರ್ತಾರೆ. ಈಗ ಪ್ರಹ್ಲಾದ ಅನುಸಂಧೇಯ ನಮಗೆ ಭಗವಂತ, ಅದೇ ಅವನ ವಿರೋಚನ ತದ್ವಿರುದ್ಧ ಹೋದ ಅವನು. ಹಾಗಾಗಿ ವಿರೋಚನ ಅನುಸಂಧೇಯನಲ್ಲ, ಪ್ರಹ್ಲಾದ ನಮಗೆ ಅನುಸಂಧೇಯ. ಅದೇ ಥರ ವಿಭೀಷಣ ಅನುಸಂಧೇಯ, ರಾವಣ ಅನುಸಂಧೇಯ ಅಲ್ಲ. ರಾವಣ ಬೇರೆ ಹೋಗ್ಬಿಟ್ಟ. ವಿಭೀಷಣನು ನಮಗೆ ಅನುಸಂಧೇಯ, ಯಾಕೆಂದ್ರೆ ಅವನು ಪ್ರಪನ್ನರಲ್ಲಿ ಬರ್ತಾನೆ, ನಮ್ಮ ಭಾಗವತರಲ್ಲಿ ಬರ್ತಾನೆ. ಹಾಗಾಗಿ ವಂಶ ಇದ್ದ ಮಾತ್ರಕ್ಕೆ ಎಲ್ಲರೂ ಅನುಸಂಧೇಯರಲ್ಲ. ಆದರೆ ವಂಶದಲ್ಲೂ ಅನುಸಂಧೇಯರು. ಒಂದು ಎಕ್ಸೆಪ್ಷನ್ ಥರ ಇವರು 5 ಜನ ಎಲ್ಲ ಇದ್ದಾರೆ. ಅದು ಅಂದರೆ ಮುಖ್ಯವಾಗಿ ನಮ್ಮ ಗುರುಗಳು, ನಮ್ಮ ಆಚಾರ್ಯರು, ಮತ್ತು ಅವರ ಆಚಾರ್ಯನೂ ಪ್ರಾಚಾರ್ಯನೂ ಮಾಡಬೇಕು ಅಂತ. ಈಗ ಕೆಲವು ನಾವು ಸೂಕ್ಷ್ಮವಾಗಿ ಹೇಳಬೇಕಾದ ಅಂದರೆ ನಾವು ಸ್ವಾಮಿ ದೇಶಕ್ಕೆ ಅಂತ ಹೇಳ್ಕೊಂಡು ಹೋದ್ರು. ಇಲ್ಲಿ ಸ್ವಾಮಿ ಅಭಿಪ್ರಾಯ ಹೇಳಂದ್ರೆ ಅವರ ಆಚಾರ್ಯನ ಅನುಸಂಧಾನ ಮಾಡಿ, ನಮಗೆ ಯಾರು ಆಚಾರ್ಯರೋ ಅವರ ಆಚಾರನೂ ನಾವು ಅನುಸಂಧಾನ ಮಾಡಬೇಕು. ಯಾಕೆಂದ್ರೆ ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಅವರು ಬರದೇ ಇರಬಹುದು. ಈಗ ನಾವು ಬೇರೆ ಯಾರೋ ಬಂದು ಮಾಡ್ದಂತ ನಾನು ಯಾರಲ್ಲಿ ಶರಣಾಗತಿ ಮಾಡಿಕೊಂಡು ಅವ್ರಿಗೆ ಬರದೇ ಇರ್ಬೋದು. ಆದರೂ ಸಹ ಪ್ರಾಚಾರ್ಯ, ಈಗ ಯಾರಲ್ಲಿ ನಾನು ಕಲ್ತನೋ ವೇದಾಂತವನ್ನು, ಈಗ ನಮ್ಮ ರಾಮಾನುಜಾಚಾರ್ಯರ ಹತ್ರ ಕಲ್ತಾರೆ, ಶೋಗತ್ತವರು ಕಲ್ತಾರೆ, ಅವರ ತಂದೆಯಾದಂಥ ಪರಾಂಕುಶರು ಅವರು ನನಗೆ ಪ್ರಾಚಾರ್ಯರು, ಅವರನ್ನು ಅನುಸಂಧಾನ ಮಾಡಬೇಕು ಅಂತ ಅದು ಹೇಳ್ತಾರೆ. ಗುರುಭ್ಯ ತದ್ಗುರುಭ್ಯಶ್ಚ, ಬಹುವಚನ ಹಾಕ್ಬಿಟ್ರು. ಅಂದರೆ ಎಷ್ಟು ಜನ ಇದ್ರು ಅಷ್ಟು ಜನ ಹೇಳ್ಕೊಂಡು ಅವ್ರ ಗುರು ಹೇಳ್ಕೊಂಡು ಹೋಗಿ ಏನ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಂಡು ಹೋಗಿ ಅಂತ. ಎಷ್ಟು ಅನುಸಂಧೇಯ ಮಾಡಿದ್ರು ಸಹ ಬಹಳ ಒಳ್ಳೆಯದದು, ಮಾಡಲೇಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ಮೊದಲು ಹೇಳ್ತಾರೆ ನಮೋ ವಾಕಂ ಅಧೀಮಹೆ. ವಾಕಂ ಅಂದರೆ ನಮೋ ವಾಕಂ ಅಂದರೆ ನಮಃ ಅನ್ನುವ ಮಾತು. ಅದಕ್ಕೆ ನಮೋ ವಾಕಂ ಅನ್ನೋದು ನಮಃ ಅನ್ನುವ ಮಾತನ್ನು ಅಧೀಮಹೆ ಸಮರ್ಪಣೆ ಮಾಡ್ತೀನಿ ಅಂತ. ಅಂದರೆ ನಮಸ್ಕರಿಸ್ತೀನಿ ಅನ್ನೋದನ್ನ ಅದ್ಭುತವಾಗಿ ಕಾವ್ಯ ಶೈಲಿಯಲ್ಲಿ ಹೇಳಿದ್ದಾರೆ. ನಮಃ ಅನ್ನುವ ಮಾತನ್ನ ಸಮರ್ಪಣೆ ಮಾಡ್ತೇನೆ. ನಮೋ ವಾಕಂ ಅಧೀಮಹೆ. ಈ ಅಧೀಮಹೆ ಅನ್ನೋದು ಗುರುಭ್ಯ ಅಧೀಮಹೆ ಗುರುಭ್ಯ ವಾಕಂ ಅಧೀಮಹೆ ತದ್ಗುರುಭ್ಯ ವಾಕಂ ಅಧೀಮಹೆ ತದ್ಗುರುಭ್ಯಶ್ಚ ವಾಕಂ ಅಧೀಮಹೆ. ಎಲ್ಲರಿಗೂ ಹೋಗುತ್ತೆ, ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಈ ವಾಕಂ ಅಧೀಮಹೆ ನಮೋ ವಾಕಂ ಅಧೀಮಹೆ ಹೇಳ್ಕೊಂಡು ಹೋಗ್ಬೇಕಾತರ. ಆಮೇಲೆ ಅಷ್ಟಾದ್ಮೇಲೆ ಏನಿದೆ ಮೊದಲು, ಆದ್ಮೇಲೆ ವೃಣೀಮಹೇ ಚ ತತ್ರಾದ್ಯವು ದಂಪತಿ ಜಗತಾಂಪತಿ. ಯಾವಾಗ ಆಚಾರ್ಯ ನಮ್ಮ ಪರಂಪರೆಯಲ್ಲಿ ಬಂದ್ಬಿಟ್ರೋ ಅವರ ಮೂಲಕ ಅದಕ್ಕೆ ಹೇಳ್ತಾರೆ. ಕಡೆಗೆ ಹೇಳ್ಬೇಕಾರೆ ಎನ್ನೂರೇ ಹೇಳ್ಬೇಕಾರೆ ಕಡೆಯಲ್ಲಿ ಅದು ಹೇಳ್ತಾರೆ. ಅದಕ್ಕೆ ವೃಣೀಮಹೇ, ಇದರ ತಮಿಳು ಶ್ಲೋಕವೇ ಅದು. ಎನ್ನೂರ ತಂದೆವರು ಅನ್ನೋದು ಗುರುಭ್ಯ ತದ್ಗುರುಭ್ಯಶ್ಚ ಅನ್ನೋದ ತಮಿಳಿನ ಅನುವಾದವೇ ಅದಷ್ಟೇ. ಅದಕ್ಕೆ ಆದೌ ದಂಪತಿ ಆದ್ಯೌ ತತ್ರ ಆದ್ಯೌ ಅನ್ನೋದು ಆದ್ಯೌ ಅಂದರೆ ಮೊದಲು. ಎಲ್ಲ ದ್ವಿವಚನ ಹಾಕ್ಬಿಟ್ರು. ಯಾಕೆಂದ್ರೆ ನಮಗೆ ಲಕ್ಷ್ಮೀ ವಿಶಿಷ್ಟನಾದ ಪರಮಾತ್ಮನೇ ನಮಗೆ ಧ್ಯೇಯ. ಹಾಗಾಗಿ ಆದ್ಯೌ ದಂಪತಿ, ಅವರು ಮೊದಲನೇ ದಂಪತಿ ಅವರೇ. ಶುರುವಿನಲ್ಲಿ ಅವ್ರಿಗೆ ಅಂತಿಮವೂ ಇಲ್ಲವ ಯಾವಾಗ ಗೊತ್ತಿಲ್ಲ ಅಂತ. ಯಾರು? ಜಗದಾಂಪತಿ. ಆ ದಂಪತಿ ಅವರು ಇಬ್ಬರು ಎಲ್ಲ ಲೋಕಕ್ಕೆ ಇಬ್ಬರು ಒಡೆಯರು. ನಾವು ರೂಢಿಯಲ್ಲಿ ಹೇಳ್ಬೇಕಾದ್ರೆ ಭಗವಂತ ಲೋಕ ಜಗದೊಡೆಯ ಅಂತ ಹೇಳ್ತೀವಿ. ಅದಕ್ಕೆ ಜಗದೊಡೆಯ ಅನ್ಬೇಕಾದ್ರೆ ತಾಯಿಯೂ ಸಹ ಅದರಲ್ಲಿ ಸೇರ್ಕೊಂಡಿದ್ದಾಳೆ. ದಂಪತಿ ಜಗದಾಂಪತಿ, ಆ ದಂಪತಿಯಲ್ಲೇ ಜಗತ್ತಿಗೆ ಒಡೆಯರಾಗಿದ್ದಾರೆ ಅಂಥವ್ರನ್ನ ಇಲ್ಲಿ ನಮೋ ವಾಕಂ ಅಧೀಮಹೆ ಅಂದರು. ಇಲ್ಲಿ ಆದ್ಯೋ ದಂಪತಿ ಚ ವೃಣೀಮಹೆ ಅಂದರೆ ವರ್ಣ ಮಾಡ್ತೀನಿ ಅಂತ, ಶರಣಾಗತಿ ಅಂತ, ವರಿಸ್ತೀನಿ ಅಂತ. ನಾವೆಲ್ಲ ಸ್ತ್ರೀ ಪರ ಆದ್ರಿಂದ ವರ್ಣ ಮಾಡಬೇಕು. ಗೋಪ್ತತ್ವ ವರ್ಣವೇ ಬಹಳ ಮುಖ್ಯವಾದ ಹೇಳಿದ 5 ಅಂಗದಲ್ಲಿ ಗೋಪ್ತತ್ವ ವರ್ಣ ಬರುತ್ತಲ್ಲ. ಅದಕ್ಕೆ ಆದ್ಯೌ ದಂಪತಿ, ಆದೌ ದಂಪತಿ ಆದ್ಯೌ ವೃಣೀಮಹೆ. ಮೊದಲು ನಾನು ಅವರನ್ನು ವೃಣೀಮಹೆ, ಅವರಲ್ಲಿ ನಾನು ಪ್ರವೃತ್ತಿ ಶರಣಾಗತಿಯನ್ನು ಮಾಡ್ತೇನೆ ಅಂದ್ಬಿಟ್ಟು ಮೊದಲನೇ ಶ್ಲೋಕದಲ್ಲಿ ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದಕ್ಕೆ ಒಂದೊಂದಕ್ಕೂ ಇನ್ನೂ ಬಹಳ ವಿಶೇಷವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಏನು ಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ಈ ಆಚಾರ್ಯ ಸಂಬಂಧ ಅನ್ನೋದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಆಚಾರ್ಯ ಸಂಬಂಧ. ಅದನ್ನು ಮುಂದೆ ಹೇಳ್ಕೊಡ್ತಾರೆ. ಹಾಗಾಗಿ
ಆಚಾರ್ಯ ಸಂಬಂಧ ಇಲ್ಲದೇನೆ ನಮಗೆ ಭಗವಂತ ಒಲಿಯೋದಿಲ್ಲ. ಮುಂದೆ ನಾ ಹೇಳಿದ್ನಲ್ಲ ಒಂದು ಶ್ಲೋಕದಲ್ಲಿ, ಯಾರು ಆಚಾರ್ಯನಿಷ್ಠರೋ ಅವರನ್ನ ಭಗವಂತ ಬಹಳ ಪ್ರೀತಿ ಪಡ್ತಾನೆ ಅಂತ 30ನೇ ಶ್ಲೋಕದಲ್ಲಿ 22 23ನೇ ಶ್ಲೋಕದಲ್ಲಿ ಬರುತ್ತಲ್ಲ, ಆ ಶ್ಲೋಕದಲ್ಲಿ ಹೇಳೋ ಥರ ಈ ಅವ್ಯಾಹೃತವಾದಂತಹ ಗುರುಭ್ಯ, ಅವ್ಯಾಹೃತ ಅವರೆಲ್ಲರೂ ನಮಗೆ ಹಿತವನ್ನು ಬಯಸುವಂಥವರು. ಈ ಆಚಾರ್ಯ ಪರಂಪರೆ ಎಲ್ಲರೂ ನಮ್ಮನ್ನು ನೋಡದೇ ಇರ್ಬೋದು, ಇಲ್ಲದೆ ಇರ್ಬೋದು, ಆದರೆ ಎಲ್ಲರೂ ಸಹ ನಮ್ಮ ಶಿಷ್ಯಂದರು ಯಾರು ಬರ್ತಾರೋ ಅವ್ರಿಗೆ ಅವತ್ತು ಅವರ ಶಿಷ್ಯರಿಗೆ ಕಟಾಕ್ಷ ಇರೋದ್ರಿಂದ ಆ ಕಟಾಕ್ಷ ಅವರ ಶಿಷ್ಯರಿಗೆ ಬರುತ್ತೆ, ಆ ಕಟಾಕ್ಷ ಮುಂದೆ ಅವರ ಶಿಷ್ಯರಿಗೂ ಹೋಗುತ್ತೆ. ಹಾಗಾಗಿ ಭಗವಂತನ ಕಟಾಕ್ಷ ಆರಂಭವಾಗಿ ನಮ್ಮಾಳ್ವಾರಿಂದ ಶುರುವಾಗಿ ನಾಥಮೂಲದಿಂದ ಆಳವಂದಾರ್ ಭಾಷ್ಯಕಾರರು ಸ್ವಾಮಿ ದೇಶಿಕನಿಂದ ಈಗ ನಮಗೆ ಮಾಡಿದ ಅವರ ಮೂಲಕ ಬಂದು ಇದೊಂಥರ ಇದು ಒಳ್ಳಲ್ ಅಂತ, ಇದು ಒಂದು ನೀರು, ಸಮುದ್ರ ನೀರು ಹರಿದಂಗೆ ಆ ಕಟಾಕ್ಷ ಅನ್ನೋ ನೀರು ಹರ್ಕೊಂಡು ನಮಗೂ ಬರುತ್ತೆ. ಹಾಗಾಗಿ ನಾವು ಮೊದಲು ಅವರನ್ನು ನಮಸ್ಕಾರ ಮಾಡಿದ್ಮೇಲೆ ಆಮೇಲೆ ಭಗವಂತನ ವೃಣೀಮಹೆ. ನೇರವಾಗಿ ಭಗವಂತನ ವರಿಸೋದಿಲ್ಲ, ಆಚಾರ್ಯನ ಮೊದಲು, ಆಚಾರ್ಯಂ ವೃಣೀಮಹೆ ಮೊದಲು. ಈ ನಮೋವಾಕಂ ಅಧೀಮಹೇನಲ್ಲಿ ವೃಣೀಮಹೇನ ಸೇರಿಕೊಳ್ಳುತ್ತೆ. ಆಚಾರ್ಯನ ಮೊದಲು ವರಿಸ್ತೀನಿ ನಾನು, ವರಿಸ್ಬಿಟ್ಟು ಅವರ ಮೂಲಕ ಭಗವಂತನಾದ ಆದಿ ದಂಪತಿಗಳಾದಂಥ ಲಕ್ಷ್ಮೀನಾರಾಯಣರು ಸಹ ನಾನು ವರ್ಣವನ್ನು ಮಾಡ್ತೇನೆ ಅಂತ, ಇದೇ ಶರಣಾಗತಿ ಮಾಡ್ತೇನೆ ಅಂದ್ಬಿಟ್ಟು ಹೇಳ್ತಾರೆ. ಇದು ಸಾಧಾರಣವಾಗಿ ಎಲ್ಲರೂ ಉಪಯೋಗಿಸೋದ್ರಿಂದ ಇದರಲ್ಲಿ ತಿಲಕದಲ್ಲಿ ಬರುವಂಥ ಶ್ಲೋಕ. ಬೇರೆ ಎಲ್ಲ ಶ್ಲೋಕಗಳು ಮೊದಲು ಹಾಕೊಂಡು ಬರ್ತಾರೆ, ಬಂದರೂ ಅದು ಮುಖ್ಯ ಹೇಳಿರೋದು ಇದರಲ್ಲೇ ಹೇಳಿರೋದು. ಅದನ್ನು ಇವಾಗ ಈ ಥರ ಗುರುಭ್ಯ ಹೇಳ್ಬೇಕಾದ್ರೆ ಈ ಸದಾಚಾರ್ಯ ಸಂಬಂಧವನ್ನು ನಾವು ಸದಾ ಯಾಕೆ ಹೇಳ್ತಂದ್ರೆ ಆಚಾರ್ಯ ಸಂಬಂಧ ಯಾವಾಗಲೂ ಇರುತ್ತೆ. ಆ ಸದಾಚಾರ ಸಂಬಂಧವನ್ನು ಯಾವಾಗಲೂ ಜ್ಞಾಪಿಸ್ಕೋಬೇಕು. ಅದಕ್ಕೆ ಯಾವ ಒಂದು ಸ್ತೋತ್ರ ತಗೊಳ್ಳಿ, ಆಚಾರ್ಯ ವಂದನೆ ಮಾಡದೆ ಸ್ವಾಮಿ ಮುಂದಕ್ಕೆ ಹೋಗೋದೇ ಇಲ್ಲ. ಆಚಾರ್ಯನ ಯಾವತ್ತೂ ನೆನೆಸ್ಕೋಬೇಕು. ಯಾಕಂದ್ರೆ ಮುಂದೆ ಹೇಳ್ತಾರೆ ಪ್ರಥಮ ಉಪಕಾರ ಅಂತ ಮುಂದೆ ಬರುತ್ತೆ. ಪ್ರಥಮವಾದ ಉಪಕಾರ ಮಾಡೋರು ಆಚಾರ್ಯರಂತೆ. ನಮಗೆ ಭಗವಂತ ನಮಗೆಲ್ಲ ಮಾಡಿಕೊಟ್ಟ, ಎಲ್ಲವನ್ನ ಅವನೇ ಮಾಡೋದು. ಆದರೂ ನಮಗೆ ನೇರವಾಗಿ ಮೊದಲು ಉಪಕಾರ ಮಾಡೋರು ಆಚಾರ್ಯರು. ಹಾಗಾಗಿ ಆಚಾರ್ಯನ ಯಾವತ್ತೂ ನೆನೆಸ್ಕೋಬೇಕು. ಅದರಿಂದ ಮೊದಲು ಆಚಾರ್ಯನ ನಾನು ನಮೋವಾಕಂ ಅಧೀಮಹೆ, ಆಚಾರ್ಯಾಣಾಂ ನಮೋವಾಕಂ ಅಧೀಮಹೆ, ಆದ್ಯವ ದಂಪತಿಂ ವೃಣೀಮಹೆ ಅಂದ್ಬಿಟ್ಟು ಅವರ ನಮಸ್ಕಾರ ಮಾಡಿ ಅವರ ಅನುಗ್ರಹ ಪಡೆದು, ಹೇಗೆ ತಾಯಿ ಅನುಗ್ರಹ ಪಡೆದು ಭಗವಂತನ ಶರಣಾಗತಿ ಮಾಡ್ತಾವೋ ಹಾಗೆ ಆಚಾರ್ಯನ ಅನುಗ್ರಹ ಪಡೆದು ತಾಯಿಯಲ್ಲಿ ಶರಣಾಗತಿ, ತಾಯಿಯಲ್ಲಿ ತೆಗೆದು ಹೀಗೆ ಈ ಥರ ಶರಣಾಗತಿಯನ್ನು ಮಾಡಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಅದಕ್ಕೆ ಹಾಗಾಗಿ ಆ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು. ಈಗ ಇದನ್ನು ಹೇಳ್ತಾರೆ, ಅದಕ್ಕೆ ಅದು ಯಾತಕ್ಕೆ ಅಂದ್ಬಿಟ್ಟು ಅಂತ ಈ ಅನೇಕ ವೇದ ಇದೆಲ್ಲ ನಿಮ್ಗೆ ಹೇಳಿದ್ದೀನಿ ನಾನು. ನಿಮಗೆ ನ್ಯಾಸ ಮೇಷಾನ್ ತಪಸ ಮತಿರಿಕ್ತಮಾಹೋ ಅನ್ನೋದು ನಮ್ಮ ದೀಪಿಕೆನಲ್ಲೇ ವೇದ ಮಂತ್ರಗಳು ಅದ್ರ ಬಗ್ಗೆ ಇದನ್ನೆಲ್ಲ ಹೇಳಿದ್ದೀನಿ. ಅದನ್ನು ಮತ್ತೆ ಇದನ್ನು ರಿಪೀಟ್ ಮಾಡೋದು ಬೇಡ, ಮುಂದಕ್ಕೆ ಹೋಗೋದಿಲ್ಲ ಹೇಳಿದ್ರೆ ಹೌದಂದರೆ ಎಲ್ಲವೇ. ಎರಡನೇ ಶ್ಲೋಕಕ್ಕೆ ಹೋಗೋಣ. ಇನ್ನು ಈ ಪಾಂಚರಾತ್ರ ರಕ್ಷೆಯಲ್ಲಿ ಬರುವಂಥ ಶ್ಲೋಕ ಅದು. ಸಚ ಆಚಾರ ವಂಶೋ ಜ್ಞೇಯೋ ಭವತಿ ಆಚಾರ್ಯಾಣಾಂ ಅಸೌ ಇತಿ ಇತ್ಯ ಭಗವತ್ತಃ ಇತಿ ಅಂತ. ಅದಕ್ಕೆ ಆಚಾರ್ಯ ವಂಶ ಜ್ಞೇಯೋ ಭವತಿ. ಆಚಾರ್ಯ ವಂಶ ಅಂದರೆ ಎರಡು ಅರ್ಥ ಹೇಳಿದೆ. ಬರೀ ಆಚಾರ್ಯ ವಂಶ ಅಂದರೆ ಆಚಾರ್ಯ ಪರಂಪರೆ ಅಂತ ಒಂದು, ವಂಶಪೂರ್ವವಾಗಿ ಆಚಾರ ಆಗಿರ್ಬೋದು. ಈಗ ತಂದೆಯ ಮಗ ಅದು ಆಚಾರ ಆಗಿರ್ಬೋದು. ಜ್ಞೇಯೋ ಭವತಿ ಅದನ್ನು ತಿಳ್ಕೋಬೇಕು. ಆಚಾರ್ಯಾಣಾಂ ಅಸೌ ಅಂದರೆ ಇಂಥವರು, ಅಸೌ ಅಂದರೆ ಇವರು ಅವರು ನಮ್ಮ ಹೆಸರು ಹೇಳ್ಕೊಂಡು ಅಸೌ ಇತಿ ಭಗವತ್ತಃ ಇತಿ ಭಗವತ್ತಃ ಭಗವಂತನವರೆಗೂ ನೀವು ಹೋಗಬೇಕು ಅಂದ್ಬಿಟ್ಟು ಅಂತ ಹೇಳಿದ. ಎಲ್ಲೆಲ್ಲಿ ನಾವು ರಹಸ್ಯವನ್ನು ಅನುಸಂಧಾನ ಮಾಡ್ತೀವೋ ಅಲ್ಲಿವರೆಗೂ ಹೋಗಬೇಕು ಅಂದ್ಬಿಟ್ಟು ಅಂತ ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ. ಎರಡನೇದು ಇಲ್ಲಿ ರಂಗನಾಥನಿಗೆ ಹೇಳಿದಾಗೆ ನಿಮಗೆ ಇಲ್ಲಿ ರಂಗನಾಥನ್ನೇ ಉದ್ದೇಶವಾಗಿ ಇಟ್ಕೊಂಡು ಮಾಡೋದ್ರಿಂದ ಎರಡನೇ ಶ್ಲೋಕದಲ್ಲಿ ರಂಗನಾಥನ್ನ ಹೇಳ್ತಾರೆ. ಅದನ್ನು ಪ್ರಾಯಃ ಪ್ರಪದನೆ ಪುಂಸಾಂ ಪೌನಃ ಪುಣ್ಯನ್ ನಿವಾರಯನ್ನೇ ಹಸ್ತಶ್ರೀರಂಗ ಭರ್ತುರ್ಮಾಂ ಅವ್ಯಾತ್ ಅಭಯ ಮುದ್ರಿತಃ. ಮೇಲಿನ ಅರ್ಥ ಅಂದರೆ ಅದು ಇದಕ್ಕೆ ಇದು ಭಗವಂತ ಏನು ಮಾಡ್ತಾನೆ, ಹಸ್ತಃ ಶ್ರೀರಂಗ ಬರ್ತು, ಭಗವಂತನ ಶ್ರೀರಂಗ ಬರ್ತು ಎಂಥದ್ದು, ಅಭಯ ಮುದ್ರಿತಃ ಹಸ್ತಃ ಶ್ರೀರಂಗ ಬರ್ತು. ಶ್ರೀರಂಗನಾಥ ಅಭಯ ಮುದ್ರೆಯೊಂದಿಗೆ ಮಲ್ಕೊಂಡಿದ್ದಾನೆ, ಅಭಯ ಮುದ್ರೆ ತೋರಿಸ್ತಾ ಇದ್ದಾನೆ. ಅದಕ್ಕೆ ಆ ಅಭಯ ಮುದ್ರೆ ಇದೆಯಲ್ಲ, ಅವನ ಅಭಯ ಮುದ್ರೆಗೆ ಎರಡು ಅರ್ಥ ಹೇಳ್ತಾರೆ ಸ್ವಾಮಿ. ಪ್ರಾಯ ಅಂದರೆ ಇದು ಉತ್ಪ್ರೇಕ್ಷೆ ಇಲ್ಲ ಊಹೆ ಉತ್ಪ್ರೇಕ್ಷೆ ಮಾಡೋದಾಗೆ. ಪ್ರಪದನೆ ಪುಂಸಾಂ ಪೌನಃ ಪುಣ್ಯನ್ ನಿವಾರಯನ್ನೇ. ಒಂದು ಪುಂಸಾಂ ಪ್ರಪದನೆ,
ಪ್ರಪತ್ತಿಯನ್ನು ಮಾಡುವ ಪ್ರಪನ್ನರಿಗೆ ಪ್ರಪತ್ತಿಯನ್ನು ಅನುಗ್ರಹ ಮಾಡೋತೆ ಆಯಿತು. ಅಭಯ ಮುದ್ರಿತ ಆಯಿತು. ನಿನ್ನ ಬರನ್ಯಾಸವನ್ನು ಸ್ವೀಕಾರ ಮಾಡಿದ್ದೇನೆ, ನಿನ್ನ ಪ್ರಪತ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ, ನಿನಗೆ ಅಭಯವಿರಲಿ ಅನ್ನೋದು ಒಂದು. ಇನ್ನೊಂದು ಪೌನಃ ಪುಣ್ಯನ್ ನಿವಾರಯನ್ನೇ. ಪುಣ್ಯಂ ಅಂದರೆ ಪುನಃ ಪುನಃ ಇತಿ ಪುಣ್ಯಂ ಅಂತ. ಪುನಃ ಪುನಃ ಅನ್ನೋದಕ್ಕೆ ಪುಣ್ಯ ಅಂತಂದರೆ ಅಸಕೃತ್ ಅನ್ನೋದಕ್ಕೆ ಪುಣ್ಯಂ ಅಂತ. ಪೌನಃ ಪುನಃ ಪುನಃ ಪುಣ್ಯ, ಮತ್ತೆ ಮತ್ತೆ ಅನ್ನೋದಕ್ಕೆ ಪೌನಃ ಪುಣ್ಯಂ ಅಂತ. ಅಂದರೆ ಮತ್ತೆ ಮತ್ತೆ ನೀ ಮಾಡೋ ಅವಶ್ಯಕತೆ ಇಲ್ಲ. ನಾವು ಹೇಳ್ತೀವಲ್ಲ ಸಾಕು ಸಾಕು ಕೈ ತೋರಿಸ್ತೀವಲ್ಲ, ನೀ ಸಾಕು ಅನ್ನೋದಕ್ಕೂ ಅಭಯ ಮುದ್ರೆ ಅದು. ಸಾಕು ಅಂದರೆ ಒಂದು ಸಲ ಮಾಡಿದ್ರೆ ಸಾಕು, ನಿನಗೆ ನಾನು ಮೋಕ್ಷವನ್ನು ಕೊಡ್ತೇನೆ, ಅದರಿಂದ ನೀ ಯೋಚನೆ ಮಾಡಬೇಡ. ಅಂದರೆ ನಿನ್ನ ಭರನ್ಯಾಸವನ್ನು ಸ್ವೀಕಾರ ಮಾಡಿದ್ದೇನೆ, ಅಭಯವಿರಲಿ ಅಂತ ಒಂದರ್ಥ. ಒಂದೇ ಸಲ ಸಾಕು, ಮತ್ತೆ ಮತ್ತೆ ಮಾಡಬೇಡ ಅಂತ ಇನ್ನೊಂದರ್ಥ. ಅದಕ್ಕೆ ಪ್ರಾಯ ಪ್ರಪದನೆ ಪುಂಸ ಪೌನಃ ಪುಣ್ಯನ್ ನಿವಾರಯನ್ನೇ ಹಸ್ತ ಶ್ರೀರಂಗ ಭರ್ತು. ಈ ಥರ ಹಸ್ತವನ್ನು ಇಟ್ಕೊಂಡ ಶ್ರೀರಂಗ ಭರ್ತುವ ಕೈ ಇದೆಯಲ್ಲ, ಅದು ಮಾಂ ಅಭಯ ಮುದ್ರಿತ ಮಾಂ ಅವ್ಯಾತ್. ಅಭಯ ಮುದ್ರಿತ ಹಸ್ತ ರಂಗಭರ್ತು, ಅಭಯ ಮುದ್ರದೊಂದಿರುವ ಈ ರಂಗಭರ್ತು ಇದೆಯಲ್ಲ, ಮಾಂ ಅವ್ಯಾತ್, ನನ್ನನ್ನು ಕಾಪಾಡಲಿ ಅಂದ್ಬಿಟ್ಟು ಇಲ್ಲಿ ಸ್ವಾಮಿ ಅದನ್ನು ಹೇಳ್ಕೊಳ್ತಾರೆ ಇದರಲ್ಲಿ. ಹಾಗಾಗಿ ಎರಡು ಅರ್ಥವನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇವರು ಹೇಳ್ತಾರೆ, ಯಾಕೆ ಇವರು ವ್ಯಾಖ್ಯಾನ ಮಾಡ್ಬೇಕು ಹೇಳ್ತಾರೆ. ಅದರಲ್ಲಿ ಇವರು ಕುಮಾರವರ್ಧ ಸಗದೇವ ಪ್ರಪನ್ನಾಯೇತಿ ಭಗವತಾ ಸ್ವಯಮೇವ ಉಚ್ಯತೆ. ಯಾಕೆಂದ್ರೆ ಭಗವಂತ ರಾಮಾಯಣದಲ್ಲಿ ಹೇಳ್ಬಿಟ್ಟ ಅದಕ್ಕೆ, ಸಗದೇವ ಪ್ರಪನ್ನಾಯ ತವಾಸ್ಮೀಚಿತ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ್ಮ ಅಂತ. ಅದನ್ನ ಹೇಳ್ತಾರೆ ಇದಕ್ಕೆ. ಸಗದೇವ ಭಗವತ ಸ್ವಯಮೇವ ಉಚ್ಯತೆ, ಭಗವತ ಸ್ವಯವ ತಾನೇ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಈಗ ಅವನೇ ಶ್ರೀರಂಗ ನಿವಾಸೋಪಿ, ಈಗ ಶ್ರೀರಂಗದಲ್ಲಿ ಅವನೇ ನಿವಾಸವಾಗಣ. ರಾಮನಾಗಿ ಹೇಳ್ದ ಅವನು, ಬಟ್ ಅವನು ಮುಂಚೆನೇ ಶ್ರೀರಂಗ ಇದ್ದ, ಅದೇನ ಮಾತು. ರಾಮನಿಗೂ ಆರಾಧ್ಯ ದೈವ, ಅಲ್ಲಿ ಹೇಳಿದ ರಾಮನೇ ಇಲ್ಲಿ ಶ್ರೀರಂಗನಾಗಿದ್ದಾನೆ. ಅದರಿಂದ ಶ್ರೀರಂಗ ನಿವಾಸಿನೋ ಹಿ ಭಗವತಃ ದಕ್ಷಿಣ ಪಾಣು, ತನ್ನ ಬಲಗೈಯನ್ನ ಇಟ್ಕೊಂಡು ಅಭಯ ಮುದ್ರಯ ನಿವಾರಣಂ ಉತ್ಪ್ರೇಕ್ಷಾಮಹ ಅಂತಾರೆ. ನಿವಾರಣೆ ಮಾಡ್ತೇನೆಂದರೆ ಒಂದ್ಸಲ ಮಾಡಿದ್ ಸಾಕು ಅಂತ ಅದನ್ನ ಉತ್ಪ್ರೇಕ್ಷ ಅಂದ್ರೆ ಅದನ್ನ ಇದು ಮಾಡ್ಕೊಳ್ತೇನೆ ಅಂದ್ಬಿಟ್ಟು. ಇದಕ್ಕೆ ನಿವಾರಣ ಮುದ್ರಾ ಚಲೋಕೆ. ಇನ್ನೊಂದು ನಿವಾರಣ ಮುದ್ರೆ, ಒಂದು ನಿನಗೆ ಒಂದೇ ಸಲ ಮಾಡೋದು ಸಾಕು ಅಂತ, ನಿನ್ನ ಪಾಪವನ್ನು ಕಳೀತೀನಿ ಅಂತ ಇನ್ನೊಂದು, ಎರಡನ್ನೂ ಸಹ ಎರಡೂ ಹೇಳ್ತಾ ಇದ್ದ. ಉತ್ಪ್ರೇಕ್ಷೋ ಅನುರೂಪಂ ಅಯಂಕಲು ಭಗವತೋ ಭಾವ, ಆ ಭಾವವನ್ನು ಹೇಳ್ತಾರೆ. ಸಗದನುಷ್ಠಿತೇನೈವ ಪ್ರಬದನೆ ಸರ್ವಂ ಅಭಿಲಷಿತಂ ದಾಸ್ಯಾಂ ಇತಿ ಮಾಂ ವ್ರತಂ ಇತಿ ಮಮ ವ್ರತಂ. ಮಮ ಹೇಳ್ತಾರ ಸಭಾಸ್ಮಿ ಅಭಯಂ ಸರ್ವ ದದಾಮ್ಯೇತದ್ ವ್ರತಂ ಮಮ ಅಂತ. ಅದಕ್ಕೆ ಸಗದನುಷ್ಠಿತೇನೈವ ಸಗದೇವ ಪ್ರಪನ್ನ ಅಂತ ಹೇಳಿದ, ಸಗದನುಷ್ಠಿತೇನೈವ ಪ್ರಪದನೇನ, ಅದಕ್ಕೆ ಸರ್ವಂ ಅಭಿಲಷಿತಂ ದಾಸ್ಯಾಮಿ, ನೀನು ಕೇಳಿದ ಎಲ್ಲ ಏನು ಅಭಿಲಾಷೆ ಪಟ್ಟರು ಎಲ್ಲವನ್ನೂ ಕೊಡ್ತೀನಿ ಇತಿ ಭಾವ. ಇದು ಭಗವಂತನ ರಂಗನಾಥನ ಕೈಯನ್ನ ಭಾವ. ಅದು ದಾಸ್ಯಾಮಿತ ವ್ರತಂ ಅಂತ ಮಾಡಿದ್ದೇನೆಲ್ಲ ಹಿಂದೆ ಹೇಳಿದ್ನಲ್ಲ ರಾಮಾಯಣದಲ್ಲಿ, ಆ ವ್ರತವನ್ನೇ ಇದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಅಸಗತ್ ಅನುಷ್ಠಾನೇನೈವ ಇದು ಅಂದ್ಬಿಟ್ಟು, ಒಂದ್ಸಲ ಮಾಡೋದೇ ಸಾಕು, ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ಮಾಡಿದ್ರೆ ನನಗೆ ಕೊಟ್ಟಾಯ್ತು ಅಂದಮೇಲೆ ಆಗೋಯ್ತದು, ಮತ್ತೆ ಮತ್ತೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಇನ್ನು 3ನೇ ಶ್ಲೋಕ ಮುಂದಿನ ಕ್ಲಾಸಿಗೆ ಇಟ್ಕೊಳ್ಳೋಣ, ಸ್ವಲ್ಪ ದೊಡ್ಡ ವ್ಯಾಖ್ಯಾನ ಮಾಡೋದು. 1ನೇ ಶ್ಲೋಕದಲ್ಲಿ ಹೇಳ್ದಂಗೆ ಪ್ರಪತ್ತಿಯ ಕ್ರಮವನ್ನು ಹೇಳ್ತಾರೆ. ತಾಯಿಯ ಮೂಲಕ ಪ್ರಪತ್ತಿ ಮಾಡಬೇಕು, ಅದನ್ನ ಭಾಷೆಗಾರ ತೋರಿಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು 3ನೇ ಶ್ಲೋಕದಲ್ಲಿ ಬರುತ್ತೆ. ಇದನ್ನು ಮುಂದಿನ ಶುಕ್ರವಾರ ಇಟ್ಕೊಳ್ಳೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಭಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ ನಾರಾಯಣ. ಎಲ್ಲರಿಗೂ ನಮಸ್ಕಾರ.